ಮೇಡಮ್ ಹೌದು ಕಾಣಿಸಾಯ್ತೀನಿ ರೀ. ಹಾಂ ರೀ. ಹೌದ್ರಿಪ್ಪ ನಾವು ನಿತ್ಯಾವಳೆ ಕಾಡಕತ್ ನೋಡ್ರಿ ಇದು. ಇಲ್ಲ ಅವ್ರದ್ದು ಕೇಸೀನ್ರಿ, ನಂದು ಮಾಡ್ಕೊಂಡೇನ್ರಿ. ಹಾಂ ಈಗ ಮ್ಯಾಲೆ ಬಸ್ಸುಗಳು ಬಂದಾಡ್ತಾಡ್ರಿ ಮೇಡಮ್. ಬಂತೆ ನೋಡ್ರಿ, ಈಗ ನಾ ಬಂದೇ ನೋಡ್ರಿ ಮೇಡಮ್, ಈಗ ಬಂದಿರ್ಬೇಕು ನೋಡ್ರಿ. ಏನಪ್ಪ ಮಾಡಿನಿ ಅದೇ ಬರೀ 3 ಮಂದಿ ವ್ಯೂ ತೋರ್ಸತ್ತೆ, 2 ತೋರ್ಸತ್ತೆ ನೋಡ್ತಾರೆ. 2 ಬಸನಗೌಡ ಸರ್ ಅಂತ ಒಬ್ಬರು ಬರ್ತಾರೆ. ಮೇಡಮ್ ಅಲ್ಲಿ ಏನು ಬರ್ತಾ ಇಲ್ಲ ನಂದು ಈಗ ನೋಡ್ರಿ. ಮೇಡಮ್ ಅಲ್ಲಿ ಏನು ಬರ್ತಾ ಇಲ್ಲ ನಂದು ಈಗ ನೋಡ್ರಿ. ಹಲೋ ಹಲೋ ರೀ. ಹಲೋ ಮೇಡಮ್, ಈಗ ಹೋಗಪ್ಪ ಆ ಕಡೆ. ಹಲೋ ಮೇಡಮ್, ಹಲೋ ಬರತತಿ ಮೇಡಮ್ ಅವ್ರು ಬಂದ್ರೆ ನನ್ನ ಮಾತಾಡೋ ಕೇಳಿಸ್ವಲ್ಲಾಗ್ಯವು. ನೋಡ್ರಿ ನಿಂದೇನ ನೋಟಿಫಿಕೇಶನ್ ಸೆಲೆಕ್ಟೆಡ್. ಹಲೋ ಬಂದೀನಿ. ನಾನು ಮಾತಾಡಿ ಕೆಲಸ ಅಲ್ರಿ ಮೇಡಮ್, ಕೇಳಿಸ್ತದ ಮಾತಾಡಿದ್ದು. ಸಾರಿ ನನಗೆ ನೀವು ಮಾತಾಡಿ ಕೇಳಿಸ್ತಾ ಇಲ್ಲ. ನಾ ಚಾಲು ಮಾಡ್ತೀನಿ ರೀ. ಸಾರಿ, ಎಲ್ಲರಿಗೂ ನಮಸ್ಕಾರಗಳು. ಸೊ ಇಂದಿನ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಅಡಿಯಲ್ಲಿ ಒಂದು ಸಾಹಿತ್ಯ ಸಿಂಚನ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ನಮ್ಮ ಬಾಗಲಕೋಟೆಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ದಾನ್ಸಿಟ್ಟಿ ಮೇಡಮ್ ಅವರ ಪರಿಕಲ್ಪನೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಅವರು ನಮ್ಮ ಬಸವೇಶ್ವರ ಮಹಾವಿದ್ಯಾಲಯದ ಒಂದು ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ SR ಮನ್ನಳೇಶ್ವರ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಕಾಸಿಂ ನದಾಪ್ರವರಿಗೂ, ಆಮೇಲೆ ಸುನಿಲ್ ದೇವನಗಾವಿ ಸರ್ ಅವರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸಂಯೋಜನೆಯನ್ನು ಮಾಡ್ತಕ್ಕಂಥವರು, ಸಹಕಾರ ನೀಡ್ತಕ್ಕಂಥ ವ್ಯಕ್ತಿಗಳು ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ, ಆಮೇಲೆ ನಮ್ಮ ಬಾಗಲಕೋಟೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ಆಸಕ್ತರು ಆಗಿರ್ತಕ್ಕಂಥವರು ಶ್ರೀಯುತ SC ಕೋಟಿ ಸರ್ ಅವರು ಈಗ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಸ್ವಾಗತ ಕೋರ್ತಾ, ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ಶುಭ ಸಂಜೆಯ ನಮನಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರತಕ್ಕಂಥ ಒಂದು ವಿಷಯ ಇವತ್ತು ನಾನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು.
ನಿಜವಾದ ಅಭಿವೃದ್ಧಿ ಅಂದರೆ ಏನು ಅಂತ. ನಿಜವಾದ ಅಭಿವೃದ್ಧಿ ಎಂದರೇನು ಅನ್ನೋ ವಿಷಯ ತೆಗೆದುಕೊಂಡಿದ್ದೆ ಒಂದು ವಿನೂತನವಾಗಿರ್ತಕ್ಕಂಥ ಪ್ರಯೋಗ ಅಂತ. ಎಲ್ಲರೂ ಹಿರಿಯರಿದ್ದೀರಾ, ತಮ್ಮಷ್ಟು ಆ ನಿಜವಾದ ಅಭಿವೃದ್ಧಿಯ ಬಗ್ಗೆ ಹೇಳೋದು ತೊಂದರೆ ಆದರೂ ಕೂಡ ಮೇಡಮ್ ಅವರು, ಶ್ರೀಮತಿ ಡಾನ್ ಸಿಟಿ ಮೇಡಮ್ ಅವರು ಯಾವ ವಿಷಯ ತೆಗೆದುಕೋತೀರಾ, ಒಂದು ವಿಷಯ ತೆಗೆದುಕೊಂಡು ನೀವು ವಿಷಯ ಬಗ್ಗೆ ಮಾತನಾಡಬೇಕು ಅಂತ ಕೇಳಿದಾಗ ಸಹಜವಾಗಿ ನಾನು ಸಾಹಿತ್ಯವಾಗಿ ಕುರಿತಾಗಿ ಜನಪದ ಸಾಹಿತ್ಯದಲ್ಲಿ ಸ್ತ್ರೀ ಅಥವಾ ಕೌಟುಂಬಿಕ ವರ್ಗದಲ್ಲಿ ಸ್ತ್ರೀ, ಕುಟುಂಬ ಯೋಜನೆಯಲ್ಲಿ ಸಾಹಿತ್ಯದ ಒಂದು ಕಳಕಳಿ ಅಂತ ಕೇಳ್ತಾ ಇದ್ದೆ. ಅವೆಲ್ಲ ಆಗಿದ್ದಾವೆ ಸರ್, ಹೊಸದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ತಾವು ಸ್ವಲ್ಪ ವಿಷಯಗಳನ್ನ ತೆಗೆದುಕೊಂಡ್ರೆ ಒಳ್ಳೆಯದಾಗತ್ತೆ ಅಂದರು. ಮೇಡಮ್ ಇದು ಹೇಗಿರುತ್ತೆ ಅಂತ ಕೇಳಿದಾಗ ಎಲ್ಲರೂ ಮುಕ್ತ ಕಂಠದಿಂದ ಮೇಡಮ್ ಅವರು ಸರಿ ಇದೆ, ಇದನ್ನೇ ಮಾಡಿರಿ ಅಂತ ಹೇಳಿದರು. ಹೀಗಾಗಿ ಈ ನಿಜವಾದ ಅಭಿವೃದ್ಧಿ ಎಂಬಂತಹ ವಿಷಯವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ನನ್ನ ಮಟ್ಟಿಗೆ ತಿಳಿದಷ್ಟು ಮಟ್ಟಿಗೆ ನಿಜವಾದ ಅಭಿವೃದ್ಧಿ ಎಂದರೇನು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಇಲ್ಲಿ ನಾಗಲೇ ಹೇಳಿದಂತೆ ಎಲ್ಲರಿಗೂ ಒಂದು ಕುತೂಹಲ, ವೈಚಾರಿಕ ಪ್ರಜ್ಞೆಗೆ ಬಂದಿರತಕ್ಕಂಥ ಒಂದು ವಿಷಯ ಇದು. ಯಾವುದು ನಿಜವಾದ ಅಭಿವೃದ್ಧಿ? ಎಲ್ಲರ ದೃಷ್ಟಿಯಲ್ಲಿ ಅಭಿವೃದ್ಧಿಗೆ ಅದರದೇ ಆಗಿರ್ತಕ್ಕಂಥ ಒಂದೊಂದು ಅರ್ಥವಿದೆ, ಒಂದೊಂದು ಶೈಲಿ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ಕೋತೀವಿ. ಸೊ ಇಲ್ಲಿ ಅಭಿವೃದ್ಧಿ ಎಂದರೆ ಏನು ಅಂತ ಹೇಳುವಾಗ ಮೊದಲಿಗೆ ಅಭಿವೃದ್ಧಿಯ ಪದದ ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ನಾವು ನೋಡಿಕೊಂಡು ನಂತರ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ ಅಂತ ಅನಿಸುತ್ತೆ. ನಿಜವಾದ ಅಭಿವೃದ್ಧಿ ಅಂತನ್ನುವಾಗ ಸಾಮಾನ್ಯವಾಗಿ ನಾವು ವಿಕಾಸ, ಅಭಿವೃದ್ಧಿ, ಪ್ರಗತಿ ಎಂಬಂಥ ಪದಗಳನ್ನು ಒಂದೇ ಸಮಾನಾರ್ಥದಲ್ಲಿ ಬಳಕೆ ಮಾಡ್ತೀವಿ. ಬಟ್ ಹಾಗೆ ಅವುಗಳು ಮೂರು ಒಂದೇ ರೀತಿಯ ಅರ್ಥವನ್ನು ಕೊಡೋದಿಲ್ಲ, ಸ್ವಲ್ಪ ಭಿನ್ನ ಭಿನ್ನವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತವೆ. ಆದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಲ್ಲಿ ಅಭಿವೃದ್ಧಿ, ಪ್ರಗತಿ, ವಿಕಾಸ ಎಲ್ಲವೂ ಒಂದೇ ರೀತಿಯಾಗಿರ್ತಕ್ಕಂಥವಾಗಿರ್ತವೆ. ಆ ಪದಗಳ ಅರ್ಥವನ್ನು ನೋಡಲಾರದೆ ನಾವು ನೇರವಾಗಿ ಅಭಿವೃದ್ಧಿ ಅಂದರೆ ಏನು ಅಂತಂದಾಗ ಇದು ಒಂದು ಆಂಗ್ಲ ಭಾಷೆಯ ಪದ, ಡೆವಲಪ್ಮೆಂಟ್ ಅಂತ ಆಗುತ್ತೆ ಆಂಗ್ಲ ಭಾಷೆಯಲ್ಲಿ. ಕನ್ನಡ ಭಾಷೆಯಲ್ಲಿ ಅಭಿವೃದ್ಧಿ ಎಂದರೇನು ಅಂತ ಹೇಳುವಾಗ ಅದೇನು ಕೊಡ್ತಾ ಇದೆ ಅಂದರೆ ವರ್ಧಿಸು, ಬೆಳವಣಿಗೆ, ವಿಕಸನ, ಮುನ್ನಡೆ ಎಂಬಂತಹ ಹಲವಾರು ಅರ್ಥಗಳನ್ನು ಕೊಡ್ತಾ ಇದೆ. ಅಂದರೆ ಯಾವಾಗಲೂ ಮುನ್ನಡಿತಕ್ಕಂಥದ್ದು, ಯಾವಾಗಲೂ ಹೊಸ ದಿಕ್ಕಿನತ್ತ ಬೆಳೀತಕ್ಕಂಥದ್ದು, ಅದನ್ನು ನಾವು ಅಭಿವೃದ್ಧಿ ಅಂತ ಗುರುತಿಸಿಕೊಂಡಿದ್ದೀವಿ. ಸೊ ಹಾಗಾದರೆ ಇಲ್ಲಿ ಅಭಿವೃದ್ಧಿ ಬಗ್ಗೆನೇ ಹೇಳುವಾಗ ಒಬ್ಬ ಸಮಾಜ ಚಿಂತಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ LT ಹಾಬ್ಹೌಸ್ ಅವರು ಹೇಳ್ತಾರೆ ಅಭಿವೃದ್ಧಿ ಅಂದರೆ ಏನು ಅಂತ ಹೇಳಬೇಕು ಅಂತಂದಾಗ, ಸೊ ವಿಕಾಸ ಮತ್ತು ಅಭಿವೃದ್ಧಿ ಎರಡೇ ಒಂದರ್ಥದಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬೆಳವಣಿಗೆಯ ಆಧಾರಾಂಶಗಳನ್ನು ಶ್ರೇಣಿ ದಕ್ಷತೆ, ಸ್ವಾತಂತ್ರ್ಯ ಮತ್ತು ಪರಸ್ಪರತೆ ಇವುಗಳ ಹೆಚ್ಚಳಕ್ಕೆ ಮುಂತಾದವುಗಳ ಒಂದು ಹೆಚ್ಚಳಕ್ಕೆ ಅಭಿವೃದ್ಧಿ ಅಂತ ಕರಿತೀವಿ. ಅಂದರೆ ಬೆಳವಣಿಗೆಗೆ ಇರ್ತಕ್ಕಂಥ ಆಧಾರ ಅಂಶಗಳು, ಆ ಆಧಾರ ಅಂಶಗಳಲ್ಲಿರ್ತಕ್ಕಂಥ ಅನೇಕ ಅಂಶಗಳಿದ್ದಾವೆ. ಅಲ್ಲಿ ಶ್ರೇಣಿ ದಕ್ಷತೆ, ಅಧಿಕಾರ, ಒಂದೊಂದು ಹುದ್ದೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ದಕ್ಷವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ವ್ಯಕ್ತಿ ತನ್ನ ಬದುಕಿನ ಶೈಲಿಗೆ ಬೇಕಾಗಿರ್ತಕ್ಕಂಥ ನೈಜ ಸ್ವಾತಂತ್ರ್ಯ ಅಂದರೆ ಏನಿದೆ, ಆ ಸ್ವಾತಂತ್ರ್ಯತೆ, ಮತ್ತೊಬ್ಬರೊಂದಿಗೆ ಬೆರೆತುಕೊಳ್ತಕ್ಕಂಥ ಪರಸ್ಪರತೆಯ ಒಂದು ಅವಲಂಬನೆ, ಇವುಗಳನ್ನು ಅಥವಾ ಇಂಥ ಅನೇಕ ಅಂಶಗಳನ್ನು ಇಲ್ಲಿ ನಾವು ಏನು ಕರೀತಾ ಇದ್ದೀವಿ ಅಂದರೆ ಅಭಿವೃದ್ಧಿ ಅಂತ ಕರಿಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ. ಹಾಗೆ ಅಭಿವೃದ್ಧಿ ಅಂತ ಹೇಳುವಾಗ ಪ್ರಗತಿ ಅಂತ ಒಂದು ಪದ ಬಳಕೆ ಮಾಡಿದ್ದೆ ನಾನು. ಪ್ರಗತಿ ಅನ್ನೋದು ಒಂದೇ ಅರ್ಥ ಹೇಳ್ತೀವಿ ಅಂತ. ಈ ಅಭಿವೃದ್ಧಿ ಅಥವಾ ಪ್ರಗತಿಯನ್ನು ಸಾಮಾನ್ಯ ನೋಡ್ತಾ ಹೋದಾಗ ಇದು ಒಂದು ಮೌಲ್ಯ ಸೂಚಕವಾಗಿರ್ತಕ್ಕಂಥ ಪದ. ಮೌಲ್ಯ ಮಾಪನೆಗೆ ಸಮರ್ಥನೆ ಪಡೆದಂತಹ ದಿಕ್ಕಿನತ್ತ, ಅಂದರೆ ಒಂದು ಮೌಲ್ಯವನ್ನು ಮಾಡುವಾಗ ಎಲ್ಲರೂ ಅದು ಸರಿ ಅಂತ ಕೇಳಬೇಕು. ಅಂದರೆ ಸಮರ್ಥನೆ ಮಾಡುವಂತಹ ಒಂದು ಮಾಪನದ ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆಗೆ ನಾವೇನು ಕರಿತಾ ಇದ್ದೀವಿ, ಅಭಿವೃದ್ಧಿ ಅಥವಾ ವಿಕಾಸ ಅಂತ ಕರಿತಾ ಇದ್ದೀವಿ. ಸೊ ಸರ್, ನೀವೇನೋ ಅಭಿವೃದ್ಧಿ ಅಂದರೆ ಹಿಂಗೆ ಹೇಳ್ತಿದ್ರಾ, ಬಟ್ ಅಭಿವೃದ್ಧಿಯ ಅರ್ಥ ಬಹಳ ಭಿನ್ನವಾಗಿರ್ತಕ್ಕಂತಹದ್ದು. ಹಲವರ ದೃಷ್ಟಿಕೋನಕ್ಕೆ ತಕ್ಕಂತೆ
ಯಾಕೆ ನಾನು ಆಗಲೇ ಹೇಳಿದ್ದೀನಿ, ಅಭಿವೃದ್ಧಿಗೆ ನಿರ್ದಿಷ್ಟವಾದ ಒಂದು ಮಾನದಂಡ, ಅದನ್ನು ಹಿಂಗೆ ಅಳಿಬೇಕು ಅಂತ ಹೇಳಕ್ಕಾಗಲ್ಲ. ಅದು ಗುಣಾತ್ಮಕವಾಗಿರ್ತಕ್ಕಂಥದ್ದು. ಅವರವರ ದೃಷ್ಟಿಯಲ್ಲಿ ಅಭಿವೃದ್ಧಿಯನ್ನು ಅವರಿಗೆ ತೋಚಿದಂತಹ ರೀತಿಯಲ್ಲಿ ಅರ್ಥೈಸ್ತಾ ಹೋಗ್ತಾರೆ ಅಂತ ಕೆಲವೊಂದು ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಅಭಿವೃದ್ಧಿ ಅಂದರೆ ಏನು ಅಂತ ಕೆಲವರು ಹೇಳ್ತಾರೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಸಾಗಿ ಜ್ಞಾನಿ ಎನಿಸಿಕೊಳ್ತಾನಲ್ಲ, ಅದನ್ನು ನಿಜವಾದ ಅಭಿವೃದ್ಧಿ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಕೆಲವರು ಗುಲಾಮಗಿರಿಯಿಂದ ಸ್ವತಂತ್ರತೆಯ ಜೀವನದತ್ತ, ಸ್ವತಂತ್ರ ಬದುಕಿನತ್ತ, ಯಾರ ಹಂಗಿಲ್ಲದೆ ಸ್ವತಂತ್ರ ಬದುಕಿನತ್ತ ಬದುಕ್ತೀವಲ್ಲ, ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಬಡತನದಿಂದ ಸಿರಿತನದತ್ತ ಸಾಗೋದು, ಅತಿಯಾದ ಆಸ್ತಿ ಗಳಿಸೋದು, ಹಣ ಗಳಿಸೋದು, ಆ ಸಂಪತ್ತನ್ನು ಗಳಿಸಿ ಅದೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅಭಿವೃದ್ಧಿ. ತಿನ್ನಕ್ಕೆ ಹೇಳ್ಕೊಳ್ಳೋ ಗತಿಲಿಲ್ಲ ನಮಗೆ, ಇವತ್ತು ಕೋಟ್ಯಾಧಿಪತಿ ಆಗಿದ್ದೀವಿ ಅಂತ ಹೇಳ್ತಕ್ಕಂಥದ್ದು, ಅದು ಅವ್ರ ದೃಷ್ಟಿಯಲ್ಲಿ ಅಭಿವೃದ್ಧಿ. ಇನ್ನು ಕೆಲವರು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡಿತಾ ಇದ್ದೀವಿ, ಆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಪಡೆಯುವುದನ್ನೇ ಅಭಿವೃದ್ಧಿ ಅಂತ ಅನ್ಕೊಂಡಿದ್ದಾರೆ, ಅದು ಒಂದು ದೃಷ್ಟಿಯಿಂದ. ಇನ್ನು ಕೆಲವು ಜನಸೇವೆಯೇ ಜನಾರ್ದನ ಸೇವೆ, ಸಮಾಜದೊಳಗೆ ಹುಟ್ಟಿದೀವಿ ಅಂದರೆ ಜನಸೇವೆಯನ್ನು ಮಾಡ್ತಾ ಈ ಜೀವನವನ್ನು ಏನು ಮಾಡ್ಕೋಬೇಕು, ಪಾವನಗೊಳಿಸ್ಕೋಬೇಕು, ಅದು ಮುಖ್ಯ. ಕೇವಲ ಹಣ ಗಳಿಸೋದು ಮುಖ್ಯ ಅಲ್ಲ, ನನಗೋಸ್ಕರ ಬದುಕೋದು ಮುಖ್ಯ ಅಲ್ಲ ಅಂತ ಹೇಳ್ತಕ್ಕಂಥವ್ರು ಒಂದೆಡೆ. ಹೀಗೆ ಇನ್ನು ಕೆಲವರು ಹೇಳ್ತಾರೆ, ಹೊಸ ಹೊಸ ಆವಿಷ್ಕಾರಗಳನ್ನು ಹುಟ್ಟು ಹಾಕೋದು. ಇವತ್ತೇನು ತಂತ್ರಜ್ಞಾನದ ಯುಗ ಅಂತ ಕರೀತಾ ಇದ್ದೀವಲ್ಲ, ಈ ಅಭಿವೃದ್ಧಿಯತ್ತ ಸಾಗ್ತಕ್ಕಂಥದ್ದನ್ನು ನಿಜವಾದ ಅಭಿವೃದ್ಧಿ ಅಂತ ಕರೀತಾರೆ. ಹೀಗೆ ಅವರದೇ ಯೋಚನೆಗೆ ತಕ್ಕಂತೆ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಹಾಗಾದರೆ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸುವಾಗ ಆಗಲೇ ಹೇಳಿದೆ ನಾನು, ಬಡತನದಿಂದ ಶ್ರೀಮಂತನಾಗುವುದು ಅದು ಅಭಿವೃದ್ಧಿ. ಕೆಲವು ಮಂದಿಗಿದೆ, ನಾನು ಹಿಂಗಿರಬೇಕು, ನಾನು ಯಾರ ಮುಲಾಜಿಗೂ ಒಳಪಡಬಾರ್ದು, ನಾನು ನನ್ನ ಕುಟುಂಬ ಅಥವಾ ನನ್ನ ಬಂಧು ಮಿತ್ರರು ಮಾತ್ರ ಚೆನ್ನಾಗಿರಬೇಕು, ಉಳಿದವ್ರು ಏನು ಬೇಕಾದಾಗಲಿ ನಾನು ಆ ರೀತಿ ಬದುಕ್ತೀನಿ ಅಂತಕ್ಕಂಥವ್ರು. ಇನ್ನು ಕೆಲವರು ಈಗ ಶ್ರೀಮಂತಿಕೆ ಅಂತ ಹೇಳಿದ್ನಲ್ಲ, ಎಷ್ಟು ಗಳಿಸಿದ್ರೆ ಇನ್ನೂ ಬೇಕು ಇನ್ನೂ ಬೇಕು 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 ಅಂತ ಆಸೆಗೆ ಮಿತಿ ಇಲ್ಲದೆ ಇರತಕ್ಕಂಥದ್ದು, ಅಪರಿಮಿತವಾಗಿರ್ತಕ್ಕಂಥ ಆಸೆಯಲ್ಲಿ ಮುನ್ನಡಿತಕ್ಕಂಥ ವ್ಯಕ್ತಿಗಳು, ಅದನ್ನು ನಾವು ಅಭಿವೃದ್ಧಿ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ಆದರೆ ಇವು ಯಾವುವು ಕೂಡ ಶಾಶ್ವತವಾದವುಗಳಲ್ಲ. ನನ್ನ ದೃಷ್ಟಿಯಲ್ಲಿ ಆ ಅಭಿವೃದ್ಧಿ ಅಂದರೆ ಏನು ಅಂತ ತಿಳ್ಕೊಂಡಾಗ ಬಹುತೇಕ ಈ ಮೇಲೆ ಇರ್ತಕ್ಕಂಥ ಎಲ್ಲ ಅಂಶಗಳನ್ನೇ 95% ಜನ, 90% ಜನ ಇದೇ ಅಭಿವೃದ್ಧಿ ಅಂದ್ಕೊಂಡಿದ್ದಾರೆ. ಬಟ್ ಅಭಿವೃದ್ಧಿಗೆ ಮುಖ್ಯವಾಗಿ ಇಲ್ಲಿ ಅಭಿವೃದ್ಧಿ ಅಂತ ಯಾವುದು ಕಾಣಬೇಕು ಅನ್ನುವಾಗ, ಅಭಿವೃದ್ಧಿಗೆ 2 ಅಂಶಗಳು ಬಹಳ ಮುಖ್ಯವಾಗಿರ್ತಕ್ಕಂಥವುಗಳು ಅನ್ನೋದನ್ನು ನಾವು ತಿಳ್ಕೋತೀವಿ. ಯಾವ 2 ಮುಖ್ಯ ಅಂಶಗಳು ಅಂತ ತೆಗೆದುಕೊಂಡಾಗ, ಅಭಿವೃದ್ಧಿಯಲ್ಲಿ 2 ಪ್ರಕಾರ ಅಂತಂದಾಗ, ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಪರಿಮಿತವಾದಂತಹ ಮುಂದಾಲೋಚನೆಯನ್ನು ಮಾಡಬೇಕು. ಮತ್ತೊಂದು ಯಾವುದು ಅಂದರೆ ಅಪರಿಮಿತವಾಗಿರ್ತಕ್ಕಂಥ ಮುಂದಾಲೋಚನೆ. 2 ಮುಖ್ಯವಾಗಿರ್ತಕ್ಕಂಥ ಅಭಿವೃದ್ಧಿಯ ಬಗ್ಗೆ ಇರ್ತಕ್ಕಂಥ ಪ್ರಕಾರ ಅಥವಾ ಬಗೆಗಳು ಅಂತ ನಾವಿಲ್ಲಿ ಗುರುತಿಸ್ಕೋತೀವಿ. ಇಲ್ಲಿ ಪರಿಮಿತವಾಗಿರ್ತಕ್ಕಂಥ ಮುಂದಾಲೋಚನೆ ಅಂದ್ರೆ ಏನು ಅನ್ನೋದು ಒಂದು, ಮತ್ತೊಂದು ಅಪರಿಮಿತವಾಗಿರ್ತಕ್ಕಂಥ ಮುಂದಾಲೋಚನೆ ಅಂದ್ರೆ ಏನು ಅಂತ ಎರಡು. ಸಾಮಾನ್ಯವಾಗಿ ಪರಿಮಿತವಾದಂತಹ ಮುಂದಾಲೋಚನೆ ಎಂದರೆ ವ್ಯಕ್ತಿ ಸಾಯುವವರೆಗೂ ಚೆನ್ನಾಗಿರಬೇಕು ಅಂತ ಏನು ಮುಂದಾಲೋಚನೆ ಮಾಡ್ತಾನಲ್ಲ, ಅದನ್ನ ನಾವು ಪರಿಮಿತವಾದಂತಹ ಮುಂದಾಲೋಚನೆ ಅಂತ ಕರಿತೀವಿ. ಅಪರಿಮಿತ ಅಂದ್ರೆ ವ್ಯಕ್ತಿ ಸತ್ತ ನಂತರವೂ ಕೂಡ ಚೆನ್ನಾಗಿರ್ಬೇಕು, ಆತನ ನೆನೆಸ್ತಿರ್ಬೇಕು, ಆತನನ್ನ ಇದ್ದು ಸತ್ತಂತಿರದೆ ಸತ್ತು ಇದ್ದಂಗಿರಬೇಕು ಅಂತ ಬಯಸ್ತಾರಲ್ಲ, ಅದು ಅಪರಿಮಿತವಾಗಿರ್ತಕ್ಕಂಥ ಮುಂದಾಲೋಚನೆ. ಹಾಗೆ ಪರಿಮಿತ ಮುಂದಾಲೋಚನೆ ಏನು ಬರ್ತದೆ? ನಾ ಆಗಲೇ ಹೇಳಿದಂತೆ ಅಧಿಕ ಪ್ರಮಾಣದಲ್ಲಿ ಸಿರಿತನವನ್ನ ಅನ್ನೋ ಸಂಪತ್ತನ್ನ ಗಳಿಸೋದು. ಆಗಲೇ ಇದಂತೆ ನಾನು ನನ್ನವರನ್ನ ನಾನು ನೋಡ್ಕೊಳ್ಳೋದು, ಯಾರಿಗೂ ಕೈ ಚಾಚಬಾರ್ದು ಅಂತ. ಇದು ಪರಿಮಿತವಾಗಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ಕೊಂಡ್ರೆ ಇದು ಏನಾಗ್ಬಿಡುತ್ತೆ, ನಮ್ಮನ್ನ ನಾವು ಒಂದು ಸಂಕುಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಬಂಧನಕ್ಕೆ ಸಿಲುಕಿಸ್ಕೋತಕ್ಕಂಥ ರೀತಿಯಲ್ಲಿ ಇರ್ತೀವಿ. ವಿಸ್ತಾರ ವ್ಯಾಪ್ತಿಗೆ ಹಂಚಿ ಹೋಗದೆ
ಹಂಚಿ ಹೋಗದೆ ಕೇವಲ ಒಂದು ಕ್ಷೇತ್ರಕ್ಕೆ, ಒಂದು ವ್ಯಾಪ್ತಿಗೆ ಸೀಮಿತವಾಗಿಬಿಡ್ತೀವಿ. ಇದನ್ನು ಮೋಕ್ಷ ದೃಷ್ಟಿಯಿಂದ ಹೇಳ್ತಾ ಇದ್ದಾಗಲೂ ಕೂಡ ಒಂದು ಪರಿಮಿತ, ಒಂದು ಬಂಧನಕ್ಕೆ ಒಳಪಡತಕ್ಕಂತಹದ್ದು ಅಂತ ನಾವಿಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಅಂಶ. ಸೊ ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ, ಇಲ್ಲಿ ಹೇಳ್ತಾರೆ ಇನ್ನೊಂದು ಅಪರಿಮಿತ ಮುಂದಾಲೋಚನೆ. ಕೇವಲ ಇಹಲೋಕದಲ್ಲಿ ಇದ್ದಾಗ ಈ ಸಂಪತ್ತನ್ನು ಎಲ್ಲ ಗಳಿಸಿ ಸ್ವಾರ್ಥ ಬದುಕಿ ಸತ್ತ ನಂತರ ನಾವೇ ಹಿಂದೂಗಳ ಪರಿಕಲ್ಪನೆಯಲ್ಲಿ, ಭಾರತೀಯ ಪರಿಕಲ್ಪನೆಯಲ್ಲಿ ಮೋಕ್ಷ ಅಂತ ಇದೆಯಲ್ಲ, ಆ ಸ್ವರ್ಗದಲ್ಲಿ ದರಿದ್ರನಾಗಿ ನಿಲ್ತಕ್ಕಂಥ ಸ್ಥಿತಿಗೆ ವ್ಯಕ್ತಿ ಬಂದು ನಿಂತ್ಬಿಡ್ತಾನೆ ಅಂತ. ಅದಕ್ಕೆ ವ್ಯಕ್ತಿ ಅದು ಬಿಟ್ಟು ಈ ಸತ್ತ ನಂತರ ಮುಂದೆ ಹೇಗಿರಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದು, ಸತ್ತ ನಂತರ ಹೇಗಿರಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಒಂದು ಅಪರಿಮಿತವಾಗಿರ್ತಕ್ಕಂಥ ಮುಂದಾಲೋಚನೆ ಅಂತ ನಾವು ಗುರುತಿಸ್ಕೋತೀವಿ. ಸೊ ಹಾಗಾದರೆ ಇಲ್ಲಿ ಎರಡು ಅಂಶ, ಒಂದು ಇಲ್ಲಿದ್ದಾಗ, ಮತ್ತೊಂದು ಈ ದೇಹವನ್ನು ತ್ಯಾಗ ಮಾಡಿದಂತ ಇರ್ತಕ್ಕಂಥದ್ದು. ನಾಗಲೇ ಇದ್ದೀನಿ ಪರಿಮಿತ ಮುಂದಾಲೋಚನೆ. ಇಲ್ಲೇ ಇರುವಾಗ ಕೆಲವೊಂದಷ್ಟು ವಸ್ತುಗಳನ್ನು ನಾವು ಇಟ್ಕೊಂಡಿದ್ದೀವಲ್ಲ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಇಲ್ಲಿ ಬಿಟ್ಟು ಹೋಗುವಂತಹ ವಸ್ತುಗಳ ಬಗ್ಗೆ ಅಭಿವೃದ್ಧಿ ಅಂತ ಭಾವಿಸದೆ ಇದನ್ನು ಹೊರತುಪಡಿಸಿ, ಸೊ ನಮ್ಮ ಹಿಂದೆ ಬರುವಂತಹ, ನಮ್ಮ ಜೀವನದ ನಂತರವೂ ಕೂಡ ನಮ್ಮ ಹಿಂದೆ ಬರುವಂತಹ ಯೋಚನೆಗಳ ಬಗ್ಗೆ, ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಆ ಎರಡು ಅಂಶನೇ ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ವಿಸ್ತಾರ ಮಾಡಿ ಒಂದು ವಿವರಣೆ ಮಾಡಲಿಕ್ಕೆ ಬಯಸ್ತೀನಿ. ಒಂದೇನು, ಇಲ್ಲಿಯೇ ಬಿಟ್ಟು ಹೋಗುವಂತಹ ವಸ್ತುಗಳು ಅಂದರೆ ನಾವು ಏನೇನು ಬಿಟ್ಟು ಹೋಗ್ತೀವಿ ಅನ್ನೋದು, ಏನು ತೊಗೊಂಡು ಹೋಗ್ತೀವಿ ಅನ್ನೋದು. ಧನ ಸಂಪಾದನೆ, ಎಷ್ಟು ಬೇಕಾದಷ್ಟು ಸಂಪಾದನೆಯನ್ನು ಮಾಡಿದರೂ ಕೂಡ ಆ ಸಂಪಾದನೆ ಇಲ್ಲಿಯೇ ಬಿಟ್ಟು ಹೋಗ್ತೀವಿ. ಇತಿಹಾಸದ ಪುಟವನ್ನು ತೆಗೆದು ನೋಡಿದಾಗ, ಜಗತ್ತಿನ ಇನ್ಯಾವುದೇ ಪುಟವನ್ನು ನೀವು ತೆಗೆದು ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ಒಂದು ಅಂಶ ಯಾವುದು ಅಂತಂದರೆ, ಯಾರೂ ಕೂಡ ಏನನ್ನೂ ತಂದಿಲ್ಲ. ಇಡೀ ಸಾಮ್ರಾಜ್ಯವನ್ನೇ ಗಳಿಸಿರ್ತಕ್ಕಂಥ, ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಸಾವಿರಾರು ಕೋಟಿಯ ಒಡೆಯರಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಏನನ್ನೂ ತೆಗೆದುಕೊಂಡು ಹೋಗಿಲ್ಲ. ಧನ ಸಂಪಾದನೆಯನ್ನು ಇಲ್ಲಿಗೆ ಬಿಟ್ಟು ಹೋಗ್ತೀವಿ ಅನ್ನೋದನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಎರಡನೇದ್ದೇನು, ಬಹುತೇಕವಾಗಿ ಬದುಕುವಾಗ ಹೆಸರು, ಕೀರ್ತಿ, ಹೊಗಳಿಕೆಗಾಗಿ ಬದುಕ್ತಾ ಇದ್ದೀವಿ. ಬಹುತೇಕವಾಗಿ ಎಲ್ಲರಿಗೂ ಹುಚ್ಚಿದ್ದೇ ಇದೆ. ನನ್ನ ಹೆಸರು ಹೀಗಿರಬೇಕು, ನನ್ನನ್ನು 4 ಜನ ಹೊಗಳಬೇಕು, ಕೀರ್ತಿ, ಇದೆಲ್ಲ ಭಾಳ ಶಾಶ್ವತವಲ್ಲ. ನಾವು ಬಹುತೇಕ ಅನ್ಕೊಂಡಿದ್ದೀವಿ. ನಮ್ಮನ್ನು ಯಾರಾದರೂ ಹೊಗಳಿದ ತಕ್ಷಣ ಭಾಳ ಖುಷಿ ಆಗುತ್ತೆ, ತೆಗೆದ ತಕ್ಷಣ ಭಾಳ ದುಃಖ ಆಗುತ್ತೆ, ಖೇದ ಆಗುತ್ತೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಹೊಯ್ದವರನ್ನ ಹೊರೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ಅಳಿಗೊಂಡವರನ್ನ ಆಳಿದರೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅಂತ. ಅಥವಾ ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ನಮಗೆ ಹೊಗಳಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನನಗೆ ಒಂದು ಕಸೆ ಓದಿದ ನೆನಪು. ಈ ಹೊರೆ ಸಂಗ್ರಹಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಏನು ಅಂದರೆ, ಈ ಹೊಗಳಿಕೆ, ಕೀರ್ತಿ ಹೇಗಿರುತ್ತೆ ಅಂತ. ಕೀರ್ತಿ ಅನ್ನೋದು ಒಂದು ಹೊಗೆ, ಜನಪ್ರಿಯತೆ ಅನ್ನೋದು ಆಕಸ್ಮಿಕ ಅಂತ. ಶಾಶ್ವತವಾದವುಗಳಲ್ಲ ಇವು. ಹೊಗೆ ಯಾವಾಗ ಬರುತ್ತೋ ಹೋಗ್ಬಿಡುತ್ತೆ, ಹಾಗೆ ಬಂದಂತೆ ಆಗಿಂದ ಕಣ್ಮರೆಯಾಗಿ ಹೋಗ್ಬಿಡುತ್ತೆ. ಜನಪ್ರಿಯತೆ ಅನ್ನೋದು ಒಂದು ಆಕಸ್ಮಿಕವಾಗಿರ್ತಕ್ಕಂಥದ್ದು. ಆದರೆ ಸಂಪತ್ತು ಅನ್ನೋದು ತೀರಾ ಚಂಚಲವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಈ ಒಂದು ವಸ್ತು ಶಾಶ್ವತವಾಗಿರ್ತದೆ. ಅದು ಯಾವುದು ಅಂದರೆ ಶೀಲ ಅಂತ ನಾವೇನು ಕರಿತಾ ಇದ್ದೀವಲ್ಲ, ಅದು ಶಾಶ್ವತವಾಗಿರ್ತದೆ. ಹೊರೆ ಸಂಗ್ರಹದಲ್ಲಿ ಹೇಳ್ತಕ್ಕಂಥದ್ದು ಹೊಗೆ ಎನ್ನುವುದು ಏನಪ್ಪ ಅಂದರೆ ಕೀರ್ತಿ ಎನ್ನುವುದು ಒಂದು ಹೊಗೆ ಇದ್ದಾಗೆ, ಜನಪ್ರಿಯತೆ ಅನ್ನೋದು ಒಂದು ಆಕಸ್ಮಿಕವಾಗಿರ್ತಕ್ಕಂಥದ್ದು, ಸಂಪತ್ತು ತೀರಾ ಚಂಚಲವಾಗಿರ್ತಕ್ಕಂಥದ್ದು. ಒಂದೇ ಒಂದು ವಸ್ತು ಶಾಶ್ವತವಾಗಿ ಉಳಿತದೆ, ಅದು ಶೀಲ ಅಂತ. ಸೊ ನಾವು ನಮ್ಮ ಜೀವನವನ್ನು ಪವಿತ್ರತೆಯತ್ತ ಕೊಂಡೊಯ್ತಕ್ಕಂಥ ದಿಶೆಯತ್ತ ಸಾಗಬೇಕಲ್ಲ, ಅದನ್ನು ನಾವು ಪ್ರಗತಿ ಅಥವಾ ಅಭಿವೃದ್ಧಿ ಅಂತ ಕರಿತೀವಿ. ಮತ್ತೊಂದು ವಸ್ತುವನ್ನು ಬಿಟ್ಟು ಹೋಗ್ತೀವಿ. ಇಲ್ಲೇನು ಬಿಟ್ಟು ಹೋಗ್ಬೋದು, ಇಂದ್ರಿಯ ಸುಖಗಳು ಅಂತ. ಬಹುತೇಕ ಮಾನವರನ್ನು ಆವರಿಸಿಕೊಂಡಿರ್ತಕ್ಕಂಥ ವಿಷಯಗಳಲ್ಲಿ ಈ ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ, ಇಂದ್ರಿಯ ಸುಖಗಳು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಆ ಇಂದ್ರಿಯ ಸುಖವನ್ನು ಪಡಿಬೇಕು ಅಂತಲೇ ಬಹುತೇಕ ಎಲ್ಲರೂ ನಾವು ಬಯಸ್ತಾ ಇದ್ದೀವಿ, ಪಂಚೇಂದ್ರಿಯಗಳು ಅಂತ.
ಮನುಷ್ಯ ಇವುಗಳನ್ನ ಪಡೆಯುವಾಗ ಯಾವ ಮಟ್ಟಕ್ಕೆ ಇಳಿತಾನೆ ಅನ್ನೋದು ಕೂಡ ಭಾಳ ಕಲ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ಮನುಷ್ಯ ಕೆಳಮಟ್ಟಕ್ಕೆ ಇಳಿತಕ್ಕಂಥದ್ದನ್ನು ನಾವು ಗುರುತಿಸ್ಕೋತೀವಿ. ಅದಕ್ಕೆ ಒಂದು ಕಸೆ ಅದೇ ಬಸವಣ್ಣವ್ರು ಹೇಳ್ತಾರೆ, ಇಂದ್ರಿಯ ಬೇಕು ಮನುಷ್ಯನಿಗೆ, ಅತಿಯಾಗಿ ಆಗಿರಬಾರ್ದು. ಆ ಪ್ರಕೃತಿ ಪುರುಷ ಒಂದಾಗುವಂತೆ ಸರಿ ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಅವುಗಳಿಗೆ ಒತ್ತು ಕೊಡಬೇಕು ಅಂತ. ಅವಾಗ ಹೇಳುವಾಗ ಜಗಜ್ಯೋತಿ ಬಸವಣ್ಣವರು ಹೇಳ್ತಾರೆ, ಇಂದ್ರಿಯ ನಿಗ್ರಹ ಮಾಡಿದೊಡೆ ಹೊಂದುವು ದೋಷಗಳು, ಇಂದ್ರಿಯ ನಿಗ್ರಹ ಮಾಡಿದೊಡೆ ಹೊಂದುವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಗಳು ಅಂತ. ಸತಿಪತಿಗಳು ರತಿಸುಖವ ಬಿಟ್ಟರೆ ಸಿರಿಯೊಳು ಚೆಂಗಳೆಯರು ಅಂತ ಹೇಳ್ತಕ್ಕಂಥ ಮಾತು ಇಲ್ಲಿ ಭಾಳ ಅರ್ಥಪೂರ್ಣ ಅನಿಸುತ್ತೆ ನನಗೆ. ಯಾಕೆ ಅಂದರೆ ಒಂದು ಮಿತವಾದಂತಹ ರೀತಿಯಲ್ಲಿ ಆ ಇಂದ್ರಿಯ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂದರೆ ಅವುಗಳಿಗೆ ಎಷ್ಟು ಸಾಧ್ಯನ ಬದುಕಲಿಕ್ಕೆ ಅಷ್ಟೊಂದು ಆದ್ಯತೆ ಕೊಡಬೇಕು. ಅತಿಯಾದ ಸುಖವನ್ನು ಅತಿಯಾದ ಆಸೆಯನ್ನು ಪಟ್ಟರೆ ಕಷ್ಟ ಆಗತ್ತೆ. ಅದಕ್ಕೆ ಒಂದು ಕಸೆ ಹೇಳ್ತಾರೆ, ಕಾಮಾತುರಣಂ ನ ಭಯಂ ನ ಲಜ್ಜಾ, ಕಾಮಾತುರಣಂ ನ ಭಯಂ ನ ಲಜ್ಜಾ ಅಂತ. ಅತಿಯಾದ ಆಸಕ್ತಿಯನ್ನು ತೋರ್ತಕ್ಕಂಥ ಆತುರವನ್ನು ತೋರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅದು ಸಮಸ್ಯಾತ್ಮಕವಾದದ್ದು ಅಂತ. ಒಂದು ಧನ ಸಂಪಾದನೆ ಬಿಟ್ಟು ಹೋಗ್ತಕ್ಕಂಥದ್ದು, ಕೀರ್ತಿ ಹೆಸರು ಹೊಗಳಿಕೆಯನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ, ಇಂದ್ರಿಯ ಸುಖವನ್ನು ಬಿಟ್ಟು ಹೋಗ್ತೀವಿ. ಮತ್ತೊಂದು ಅಂಶ ಯಾವುದು ಹೇಳ್ತಾ ಇದ್ದೀವಿ, ಹೆಂಡತಿ ಮಕ್ಕಳನ್ನು ಕೂಡ ಇಲ್ಲಿಯೇ ಬಿಟ್ಟು ಹೋಗ್ತೀವಿ. ಬಿಟ್ಟರು ಬಿಡದಿರೆ ಮಾಹೆ ಅಂತ ಹೇಳ್ತೀವಿ. ಎಲ್ಲರಿಗೂ ತಮ್ಮ ಕುಟುಂಬ ಬೇಕು. ಹೌದು, ಕುಟುಂಬವನ್ನು ಹೊರತುಪಡಿಸಿ ಬದುಕಲಿಕ್ಕೆ ಬಹುತೇಕ ಯಾರು ಸನ್ಯಾಸಿಗಳಲ್ಲ, ಯಾರು ತ್ಯಾಗಿಗಳು ಅಲ್ಲ, ಎಲ್ಲರ ಕುಟುಂಬದಲ್ಲಿ ಇದ್ದೀವಿ. ಆ ಅತಿಯಾದ ಮೋಹ ಬೇಡ ಅಂತ. ಆ ಅತಿಯಾದ ಮೋಹದಿಂದಲೇ ದಶರಥ ಕುರುಡನಾಗಿರ್ತಕ್ಕಂಥ ಅಂಧನಾಗಿ ಮುಂದೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡ ಅಂತ ಹೇಳ್ತೀವಿ. ಸೊ ಅತಿ ಮೋಹ ಬೇಡ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಕೊಂಡಿದ್ದೀವಿ. ಯಾವ ರೀತಿ ಇಂದ್ರಿಯಕ್ಕೆ ಒತ್ತು ಕೊಟ್ಟಿದ್ದೀವೋ ಆ ರೀತಿ ಹೆಂಡತಿ ಮಕ್ಕಳ ಮೋಹ ಬಗ್ಗೆ ನಮಗೆ ಅತಿಯಾಗಿರ್ತಕ್ಕಂತಹದನ್ನು ನಾವಿಲ್ಲಿ ಗುರುತಿಸ್ಕೊಂಡು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀವಿ. ಸೊ ಅವುಗಳ ಬಗ್ಗೆ ಕೂಡ ಅತಿಯಾದ ಮೋಹ ಒಳ್ಳೆಯದಲ್ಲ. ಅದಕ್ಕೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೇಳಿಕೊಡಲಾಗಿದೆ ಏನು ಅಂತಂದರೆ, 4 ಆಶ್ರಮಗಳಿದ್ದಾವೆ. ಆ ಆಶ್ರಮಗಳು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಯಾವ್ಯಾವ ರೀತಿ ಒಂದೊಂದು ಆಶ್ರಮದಲ್ಲಿ ಬದುಕಿದೀವೋ ಅನ್ನೋದು ಭಾಳ ಮುಖ್ಯ. 25 ವರ್ಷ ವಿದ್ಯಾರ್ಜನೆಗಾಗಿ ಬ್ರಹ್ಮಚಾರಿಯಾಗಿದ್ದರೆ, ಇನ್ನು 25 ಅಂದರೆ 50 ವರ್ಷದವರೆಗೆ ಗೃಹಸ್ಥನಾಗಿರಬೇಕು. 50 ವರ್ಷ ಆದಮೇಲೆ ಜೀವನದ ಅರ್ಧ ಆಯುಷ್ಯ ಮುಗಿಯತ್ತೆ. ತನ್ನ ಎಲ್ಲ ಜವಾಬ್ದಾರಿಯನ್ನು ಮಕ್ಕಳಿಗೆ ವಹಿಸಿಕೊಟ್ಟು ತಾನು ಧ್ಯಾನದ ಕಡೆಗೆ ಮಗ್ನನಾಗಬೇಕು, ಸಮಾಜ ಕಲ್ಯಾಣಕ್ಕೆ ಮಗ್ನನಾಗಬೇಕು ಅಂತ ಹೇಳ್ತಕ್ಕಂಥ ವಾನಪ್ರಸ್ಥಾಶ್ರಮ ಇದೆ. ಕೊನೆಗೆ 75 ವರ್ಷಕ್ಕೆ ಬಂದಾಗ ವ್ಯಕ್ತಿ ಸರ್ವಸಂಗಿ ಪರಿತ್ಯಾಗಿ, ಸನ್ಯಾಸ, ಸ ಪ್ಲಸ್ ನ್ಯಾಸ. ಸ ಅಂದರೆ ಸರ್ವಸ್ವವನ್ನು, ನ್ಯಾಸ ಅಂದರೆ ತ್ಯಜಿಸು ಅಂತ. ಸರ್ವಸ್ವವನ್ನು ತ್ಯಜಿಸಿದವನೇ ಸನ್ಯಾಸಿ ಅಂತ ನಾವು ಕರೀತಾ ಇದ್ದೀವಿ. ಅಂದರೆ ಆಕಾಶವೇ ಹೊದಿಕೆ, ನೆಲವೇ ಹಾಸಿಗೆ ಅನ್ನೋವಷ್ಟರ ಮಟ್ಟಿಗೆ ನಾವು ಜೀವನವನ್ನು ಸಾಗಿಸಿದರೆ ಮೋಕ್ಷವನ್ನು ಸಂಪಾದಿಸಬಹುದು ಅಂತ ಹಿಂದಿನ ಕಾಲದಲ್ಲಿ ಆ ರೀತಿ ಇತ್ತು. ಅದಕ್ಕೆ ಆ ವ್ಯಕ್ತಿಗಳು ನಮಗೆ ಇವತ್ತಿಗೂ ಜೀವಂತವಾಗಿದ್ದಾರೆ. ಸೊ ಇಲ್ಲೇ ಬಿಟ್ಟು ಹೋಗುವಂಥ ಇನ್ನೊಂದು ಅಂಶವನ್ನು ನಾನು ಪ್ರಸ್ತಾವನೆ ಮಾಡಿ ಈ ಅಂಶದ ಬಗ್ಗೆ ಪ್ರಸ್ತಾವನೆ ಮುಗಿಸ್ತಾ ಇದ್ದೀನಿ. ಈ ದೇಹವನ್ನು ಕೂಡ ಇಲ್ಲಿಯೇ ಬಿಟ್ಟು ಹೋಗ್ತೀವಿ. ಆತ್ಮ ಒಂದೇ ಅಮರವಾಗಿರ್ತಕ್ಕಂಥದ್ದು. ಆತ್ಮದ ಕಡೆಗೆ ನಮ್ಮ ಒಲವಿರಬೇಕು. ದೇಹವನ್ನು ಬದುಕಿಸುವಾಗ, ಜೀವಿಸುವಾಗ ಎಷ್ಟು ಮಟ್ಟಿಗೆ ಬೇಕೋ ಅದರ ಬಗ್ಗೆ ಅಷ್ಟು ಗಮನ ಕೊಡಬೇಕು. ಆದರೆ ಅದೇ ಮುಖ್ಯ ಅಂತ ಅಂದ್ಕೊಳ್ಳೋದು ಬಹಳ ಮುಖ್ಯವಲ್ಲ. ಆಗಲೇ ಹೇಳಿದ ಇಂದ್ರಿಯ ಸುಖಗಳು ಇದ್ದಾವೆ. ಇದನ್ನು ರಕ್ಷಣೆ ಮಾಡಲಿಕ್ಕೆ ಅತಿಯಾದ ಹಣವನ್ನು ಗಳಿಸ್ತಕ್ಕಂಥದ್ದು, ಅತಿಯಾದ ಸ್ವಾರ್ಥಿಯಾಗಿ ಮತ್ತೊಬ್ಬರಿಗೆ ಹಾನಿ ಮಾಡಿ ಬದುಕುವುದರಲ್ಲಿ ಯಾವ ಅರ್ಥನೂ ಕೂಡ ಇಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದರೆ ಒಂದು 6 ಅಂಶಗಳ ಬಗ್ಗೆ ನಾವು ಇಲ್ಲೇ ಬಿಟ್ಟು ಹೋಗ್ತಕ್ಕಂಥ ಅಂಶಗಳು ಅಂತ. ಆಮೇಲೆ ಇನ್ನು ನಮ್ಮ ಹಿಂದೆ ಬರುವಂಥ ಅಂಶಗಳು, ನಿಜವಾಗಿರ್ತಕ್ಕಂಥ ಅಭಿವೃದ್ಧಿ ಅಂತ ಹೇಳುವಾಗ ಅಲ್ಲಿ ಸತ್ತ ನಂತರವೂ ಕೂಡ ವ್ಯಕ್ತಿ ಇರಬೇಕಲ್ಲ, ತನ್ನ ಹೆಸರುವಾಸಿ ಉಳಿಸ್ಕೊಂಡಿರ್ಬೇಕಲ್ಲ. ಅದಕ್ಕೆ ಹಿಂದೆ ಬರುವಂಥ ಅಂಶಗಳು ಯಾವುವು ಅಂದರೆ ಜ್ಞಾನಾರ್ಜನೆ ಅಂತ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜ್ಞಾನ ಯಾವತ್ತಿಗೂ ಕೂಡ ಅಮರವಾಗಿರ್ತಕ್ಕಂಥದ್ದು. ಭಾರತೀಯ ಸಾಹಿತ್ಯಕ್ಕೆ ಬಂದಾಗ, ಸಂಸ್ಕೃತಿಗೆ ಬಂದಾಗ ಜ್ಞಾನಕ್ಕೆ ಕೊಟ್ಟಷ್ಟು ಒಂದು ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನ ಇನ್ಯಾವುದಕ್ಕೂ ಕೂಡ ನಾವು ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೇವಲ ಜ್ಞಾನ ಅಂದರೆ PhD ಪಡೆದೆ
ಅಥವಾ ಮತ್ತಿನ್ಯಾವುದೋ ಒಂದು ಹುದ್ದೆ ಒಂದು ಪ್ರಶಸ್ತಿ ಪಡೆದೆ ಅಂತಂದರೆ ಸರ್ಟಿಫಿಕೇಟ್ ತೊಗೊಂಡಿವಿ ಅನ್ನೋ ಜ್ಞಾನ ಅನ್ನೋದಿಲ್ಲ. ಅದಕ್ಕೆ ಅದು ಶಿಕ್ಷಣ ಆಗುತ್ತೆ. ಅಂದರೆ ನಿಜವಾಗಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ನಾವು ಪಡಿತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈ ಲೋಕದ ಹಿತಕ್ಕಾಗಿ ಜ್ಞಾನ ಸಂಪಾದನೆ ಮಾಡಬೇಕಾಗಿದೆ. ಸಮಾಜದಲ್ಲಿ ಇದ್ದುಕೊಂಡೇ ಸಮಾಜಕ್ಕೆ ನಮ್ಮನ್ನು ನಾವು ಗೌರವಿಸುವ ಜೊತೆಗೆ ಒಳ್ಳೆ ರೀತಿ ಜೀವನ ಸಾಗಿಸುವ ಜೊತೆಗೆ ಸಮಾಜಕ್ಕೆ ಒಂದು ಹಿತವಾಗಬೇಕು, ಅದು ಕಲ್ಯಾಣವಾಗಬೇಕು ಅಂತ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಹೇಳ್ತಾ ಇದ್ದಾಗ ಇವತ್ತು ಬರ್ತಾ ಇದೆ ಭಾರತೀಯ ಶಿಕ್ಷಣ ಮಂಡಲ ಅಂತ ಒಂದು ಬಂದಿದೆ. ಭಾರತ ಮತ್ತೆ ವಿಶ್ವಕ್ಕೆ ಏನಾಗ್ತಿದೆ, ವಿಶ್ವಗುರು ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಜ್ಞಾನ ಸಂಪಾದನೆ ಆ ರೀತಿ ಇದೆ. ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು, ಹೀಗೆ ಆ ಪುಟಗಳನ್ನು ತೆಗಿತಾ ಹೋದರೆ ನಮ್ಮ ಹಾಗೆ ಬೆಳಿತಾನೇ ಹೋಗ್ತಕ್ಕಂಥದ್ದಿದೆ. ಅದರಲ್ಲಿ ಒಂದೂ ಕೂಡ ಯಾವ ಜೀವಿಗೂ ಅನ್ಯಾಯ ಮಾಡ್ತಕ್ಕಂಥದ್ದಿಲ್ಲ. ನಾನು ಮುಂದೆ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಸೋಕೆ ಒಂದು ಜ್ಞಾನಾರ್ಜನೆ ಬೇಕು, ಅದು ನಮ್ಮನ್ನು ಗುರುತಿಸುತ್ತೆ ಶಾಶ್ವತವಾಗಿ. ರಾಮಕೃಷ್ಣ ಪರಮಹಂಸ ಇರಬಹುದು, ವಿವೇಕಾನಂದ ಇರಬಹುದು, ಇವತ್ತು ಮಹರ್ಷಿ ಇರಬಹುದು, ರಮಾನಂದ ಮಹರ್ಷಿ ಇರಬಹುದು, ಅನೇಕ ಅವ್ರ ಜ್ಞಾನದಿಂದಾಗಿ ಇವತ್ತು ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕಾಗಿದೆ. ಆಮೇಲೆ ಪುಣ್ಯಾರ್ಜನೆ. ಭಾರತೀಯ ಜೀವನದಲ್ಲಿ, ನಮ್ಮ ದೇಶದ ಜೀವನದಲ್ಲಿ ಒಂದು ಹಾಸುವಕ್ಕಾಗಿರ್ತಕ್ಕಂಥ ಒಂದು ಅಂಶ ಯಾವುದು ಅಂದರೆ ಪುಣ್ಯಾರ್ಜನೆ. ಪುಣ್ಯ ಮಾಡಬೇಕು. ಪಾಪ ಪುಣ್ಯಗಳ ಲೆಕ್ಕ ಭಾರತದಲ್ಲಿ ಅಧಿಕವಾಗಿರ್ತಕ್ಕಂಥದ್ದು. ಸೊ ಇವತ್ತು ಪುಣ್ಯ ಅಂತಂದರೆ ಹಿಂಗೇನು ಅಂತ ತಮಾಸೆ. ಯಾಕೆಂದರೆ ಇವತ್ತು ಯಾವುದು ನೈತಿಕ ಮೌಲ್ಯಗಳಾಗಿದ್ದವೋ ಇವೆಲ್ಲ ಏನಾಗಿದ್ದಾವೆ ಅಂದರೆ ಹೇಳಕ್ಕೆ ಬಾಚಲೋಡಿ ಸರ್, ಇವು ಕೇಳೋಕ್ಕೂ ಬಾಚಲೋ ಇರ್ತವೆ, ಉಪಯೋಗಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳೇ ಬಹುತೇಕವಾಗಿ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಪುಣ್ಯಾರ್ಜನೆ ಮಾಡಬೇಕು ಅನ್ನುವಾಗ ಒಂದು ಕತೆ ನನಗೆ ಓದಿದ ನೆನಪು. ಇಲ್ಲಿ ಮಹಾಭಾರತವನ್ನು ಓದ್ತಾ ಇದ್ದಾಗ ನಮಗೆ ಭೀಷ್ಮಾಚಾರ್ಯ ಹೆಸರು ಗೊತ್ತಿದೆ. ಪುಣ್ಯ ಮಾಡಬೇಕು, ಹೆಂಗೆ ಮಾಡಬೇಕು, ಪೂರ್ಣ ತನು ಮನ ಧನ ತೊಡಗಿಸುವ ಮಾಡಬೇಕು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಲ್ಲ. ನಾವು ಕೆಲ ಮಂದಿ ಹೊತ್ತು ಪುಣ್ಯ ಮಾಡಿ ತೋರ್ಸಾಕತ್ತಿದ್ದೀವಿ. ₹1 ಕೊಟ್ಟರೆ ₹10 ಕೊಟ್ಟರೆ ಮ್ಯಾಲೆ ಬೋರ್ಡ್ ಹಾಕ್ತೀವಿ, ದೇವರಿಗೆ ಕಾಣಿಕೆ ಕೊಟ್ಟರೆ ಮ್ಯಾಲೆ ಬೋರ್ಡ್ ಹಾಕ್ತೀವಿ. ಅದರಿಂದ ಹೆಸರು ಉಳಿಯೋದಿಲ್ಲ ನಮ್ಮದು. ನಾವು ಮಾಡಿದ ಪುಣ್ಯ ಉಳಿಬೇಕು ಅನ್ನುವಾಗ ಒಂದು ನಿರ್ಲಕ್ಷ್ಯದ ಮನೋಭಾವನೆಯಿಂದ ನಾವೇನೋ ಸತ್ಕಾರ್ಯ ಮಾಡಿದ್ದೀವಿ ಅಂತಂದರೆ, ಪುಣ್ಯ ಮಾಡೋಕ್ಕೆ ಒಂದು ಹೋದೀವಿ ಅಂದರೆ ಹೆಂಗಾಗತ್ತೆ? ಮಹಾಭಾರತದಲ್ಲಿ ಬಂದಾಗ ಭೀಷ್ಮರು ಗೊತ್ತಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮ ರಥವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಹೋಗುವಾಗ ಒಂದು ಹೋತಿಕಟ ಗೊತ್ತಲ್ಲ, ಹೋತಿಕಟ ಅಂತ ಇರುತ್ತಲ್ಲ, ಅದು ದಾರಿಯಲ್ಲಿ ಬಿದ್ದಿರುತ್ತೆ, ಅಸಹಾಯಕವಾಗಿರುತ್ತೆ, ವಯಸ್ಸಾಗಿರುತ್ತೆ, ಏನೋ ಅನಾರೋಗ್ಯನ ಬಂದಿರಬಹುದು, ವಯಸ್ಸಾಗಿರುತ್ತೆ, ದಾಟ್ಲಿಕ್ಕೆ ಆಗ್ತಿರೋದಿಲ್ಲ. ಅವಾಗ ಅದೇನಾಗುತ್ತೆ, ರಥಗಾಲಿ ಸಿಕ್ಬಿಡತ್ತೆ ಅನ್ನೋದು ಭೀಷ್ಮಾಚಾರ್ಯ ಗೊತ್ತಾಗುತ್ತೆ. ಪಾಪ ಸತ್ತೋಗತ್ತೆ, ಅದು ಬದುಕೊಳ್ಳಿ ಅಂತ ಏನು ಮಾಡ್ತಾರೆ, ತಮ್ಮ ಬಿಲ್ಲಿನಲ್ಲಿರ್ತಕ್ಕಂಥ ಭತ್ತಕ್ಕಿರ್ತಕ್ಕಂಥ ಬಾಣವನ್ನು ತೆಗಿತಾರೆ. ಆ ಬಾಣವನ್ನು ತೆಗೆದುಕೊಂಡು ಆ ರಥದ ಗಾಲಿಗೆ ಬಂದಂತಹ ಆ ಓತಿಕಾಟವನ್ನು ಏನು ಮಾಡಿಬಿಡ್ತಾರೆ ಅಂದರೆ ಚಿಮ್ಮಿ ಬಿಡ್ತಾರೆ. ಪಾಪ ಅದೇನು ಮಾಡಿಬಿಡುತ್ತೆ, ಆ ಚಿಮ್ಮಿದ ರಭಸಕ್ಕೆ ಹೋಗಿ ಒಂದು ಮುಳ್ಳಿನ ಕೊಂಪೆಯಲ್ಲಿ ಬಿದ್ದುಬಿಡುತ್ತೆ. ಎಲ್ಲ ಕಡೆಗೂ ಮುಳ್ಳು ಚುಚ್ಕೊಂಡ್ಬಿಡುತ್ತೆ, ಮೈಯೆಲ್ಲ ಮುಳ್ಳು ಚುಚ್ಕೊಂಡ್ಬಿಡ್ತವೆ. ನರಳಿ ಸಾಯ್ತಕ್ಕಂಥ ಸ್ಥಿತಿ ಬರ್ತದೆ. ಅವಾಗ ಆ ಓತಿಕಟ್ಟ ಹೇಳುತ್ತೆ, ನೀನು ಕೂಡ ನಾಳೆ ನಿನ್ನ ಮುಪ್ಪಾವಸ್ಥೆಯಲ್ಲಿ ಕೊನೆ ವಿಷಯ ಹೆಂಗೆ ಎಳಿಬೇಕು ಅಂತಂದರೆ, ಈ ನನಗೇನು ಮುಳ್ಳುಗಳು ಚುಚ್ಚಿದವಲ್ಲ, ನಿನ್ನ ಮೈಯೆಲ್ಲ ಮುಳ್ಳುಗಳು ಚುಚ್ಕೊಂಡು, ಬಾಣಗಳಿಂದ ಚುಚ್ಕೊಂಡು ನೀನು ಅದರಲ್ಲಿ ಶಿರಚ್ಛೇದನ ಆಗಬೇಕು, ಅಲ್ಲಿ ನೀನು ಸಾಯಾಗಬೇಕು ಅಂತ ಹೇಳ್ತಾರೆ. ಮುಂದೆ ಭೀಷ್ಮಾಚಾರ್ಯರು ಅರ್ಜುನನಿಂದ ಮೈಯೆಲ್ಲ ಬಾಣಗಳನ್ನ ಫುಡಿಸ್ಕೊಂಡು ಕೊನೆಗೆ ಯಾವ ರೀತಿ ತಮ್ಮ ಇಹಲೋಕವನ್ನು ತ್ಯಜಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಪುಣ್ಯಾರ್ಚನೆಯ ಕಾರ್ಯ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟು ಸಾಧ್ಯನೋ ನಮ್ಮ ಕಡೆಯಿಂದ ಅಂತಹ ಕಾರ್ಯಗಳನ್ನ ಮಾಡಿ, ಲೋಕಹಿತಕ್ಕಾಗಿ, ಈ ಸಮಾಜದ ಹಿತಕ್ಕಾಗಿ ಇರ್ತಕ್ಕಂಥ ಕಾರ್ಯಗಳನ್ನ ಮಾಡುವತ್ತ ನಾವು ಬದುಕಬೇಕು ಅನ್ನೋದು. ಮತ್ತೆ ನಮ್ಮ ಜೊತೆಗೆ ಬರುವಂತಹ ಮತ್ತೊಂದು ಅಂಶ ಯಾವುದು ಅಂದರೆ ಧ್ಯಾನ ಮತ್ತು ಸಾಧನೆಗಳು. ಧ್ಯಾನ ಒಂದರ್ಥದಲ್ಲಿ ಗುರಿ, ಏಕಾಗ್ರತೆ ಅಂತ ನಾವು ಗುರುತಿಸ್ಕೋತೀವಿ, ಅದು ಜ್ಞಾನ, ಅದನ್ನು ಹೋಗ್ತಕ್ಕಂಥದ್ದು. ಮತ್ತೊಂದು ಸಾಧನೆ. ಇವೆರಡೂ ಜೊತೆಗೂಡಿದವು ಅಂದರೆ ಏನೆಲ್ಲ ಸಾಧಿಸಬಹುದು ಅಂತ. ಈ ಭಾರತ ಆಧ್ಯಾತ್ಮವಾಗಿರ್ತಕ್ಕಂಥ ಈ ದೇಶದಲ್ಲಿ ನಾವೇನು ಬಯಸ್ತಾ ಇದ್ದೀವಿ ಅಂದರೆ ನಿಜವಾಗಿರ್ತಕ್ಕಂಥ ಈ ಜ್ಞಾನ ಸಾಧನೆಯನ್ನು ಬಯಸ್ತಾ ಇದ್ದೀವಿ. ಸಾಧನೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು.
ಯಾಕಂದರೆ ಗುರಿ ಮತ್ತು ಒಂದು ಸಾಧನೆ ಎರಡನ್ನೂ ಕೂಡ ಏಕಾಗ್ರತೆಗೆ ಒಂದು ಸಾಧನೆ ಅಂತ ಎರಡನ್ನೂ ಜೊತೆಯಾಗಿಯೇ ಅದೇ ತೆಗೆದುಕೊಂಡು ಹೋಗ್ತದ. ನಾನು ಆಗಲೇ ಹೇಳಿದಂತೆ ಭಾರತದಲ್ಲಿ ಸಾಧನೆಗಳು ಏನು ಸಾಮಾನ್ಯವಾಗಿರ್ತಕ್ಕಂಥವುಗಳಲ್ಲ. ಯಾರನ್ನು ಭಾರತವನ್ನು ಸುಮ್ಮನೆ ಇವತ್ತು ವಿಶ್ವಗುರು ಅಂತ ಹೇಳ್ತಾ ಇಲ್ಲ. ಅವತ್ತು ಕರೋನಾ ಕಾಲ ಬಂತು ಅಂತಲ್ಲ. ಮೋದಿಜಿಯವರು ಇವತ್ತು ಬಂದು ನಮ್ಮನ್ನು ಆಳ್ವಿಕೆ ಮಾಡ್ಲಿಕ್ಕೆ ಹತ್ಮೇಲೆ ಭಾರತವನ್ನು ಪರಿಚಯ ಮಾಡಿಕೊಟ್ರು, ಹೌದಲ್ಲ ಅಂತ ಅದನ್ನು ವಿಮರ್ಶೆ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಅಂದರೆ ಪರಿಚಯ ಮಾಡ್ತಕ್ಕಂಥ ಕಾರ್ಯವನ್ನು ಮೋದಿಜಿಯವರು ಮಾಡ್ತಾ ಇದ್ರು ಅಷ್ಟೇ. ಬಟ್ ವಿಶ್ವಗುರು ಅಂತ ಹೇಳಲಿಕ್ಕೆ ನಮ್ಮ ಅನೇಕ ಸಾಧನೆಗಳೇ ಅದಕ್ಕೆ ಕೈಗನ್ನಡಿಯಾಗಿದ್ದಾವೆ. ಏನೆಲ್ಲ ಮಾಡಿದ್ದೀವಿ ಭಾರತದ ಸಾಧನೆ? ನಾವು 9 ಗ್ರಹಗಳಿದ್ದಾವೆ ಅಂತ ಯಾವತ್ತೋ ಹೇಳಿರ್ತಕ್ಕಂಥ ವ್ಯಕ್ತಿಗಳು, ಯಾವತ್ತೋ ಹೇಳಿದ್ದೀವಿ. ಆಕಾಶವಾಣಿ, ದೂರವಾಣಿ, ಹೌದಾ, ದೂರದರ್ಶನ, ವಿಮಾನದ ಒಂದು ವಿಮಾನಗಳ ಹಾರಾಟ, ಪುಷ್ಪಕ ವಿಮಾನ ಎಂಬಂಥ ಪ್ರಯೋಗ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಕ್ಕಂಥ ಒಂದು ಪ್ರಯೋಗ, ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಸಿಗ್ತವೆ. ಚರಕ, ಸುಶ್ರುತರಂತಹ ವ್ಯಕ್ತಿಗಳನ್ನು ತೆಗೆದುಕೊಂಡ್ರೆ ವಿಜ್ಞಾನಿಗಳು ಇವತ್ತು ಹೃದಯದ ಬದಲಿ ಜೋಡಣೆ ಇವತ್ತಲ್ಲ, ಅವತ್ತೇ ಆಗಿದೆ. ಪ್ರಣಾಳ ಶಿಶುವಿನ ಜನನವನ್ನು ಕೂಡ ಅವತ್ತೇ ಅವರು ಮಾಡಿದ್ದಾರೆ. ಭಾಸ್ಕರಾಚಾರ್ಯ ಇದ್ದಾರೆ. ಹೀಗೆ ಅನೇಕ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಸಾಧನೆ ನಮ್ಮಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಅದಕ್ಕೆ ಧ್ಯಾನ, ಸಮನ್ವಯ ಚಿತ್ತದಿಂದ ಒಂದು ಧ್ಯಾನದತ್ತ ನಾವು ಮಗ್ನ ಆಗಬೇಕು. ಒಂದು ಸಾಧನೆಗಳನ್ನು ಮಾಡ್ತಾ ಹೋದರೆ ನಮ್ಮ ಸಾಧನೆಗಳು ನಮ್ಮನ್ನು ಇವತ್ತು ಮಾತಾಡಿಸ್ತಾ ಇದ್ದಾವೆ. ಇವತ್ತು ಅನೇಕ ವ್ಯಕ್ತಿಗಳು ಆ ರೀತಿ ಮಾಡ್ತಕ್ಕಂಥದ್ದನ್ನು ನಾವಲ್ಲಿ ಗುರುತಿಸ್ಕೋತಕ್ಕಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ವಿನೂತನವಾಗಿರ್ತಕ್ಕಂಥ ಬದುಕಿನ ಶೈಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಬಹುತೇಕವಾಗಿ ಬದುಕಾಕತ್ತಿದ್ದೀವಿ. ನಮ್ಮ ಬದುಕು ಹೇಗಾಗಿದೆ ಅಂದರೆ ಇತರರನ್ನು ನೋಡಿ ಅವರಂತೆ ನಾವಾಗಬೇಕು ಅಂತ ಬದುಕಿದ್ದೀವಿ. ಸೊ ಆ ಬದುಕು ನಮ್ಮನ್ನು ಅನುಕರಣೀಯ ವ್ಯಕ್ತಿಗಳಾಗಿ, ಹಿಂಬಾಲಕರನ್ನಾಗಿ ಮಾತ್ರ ಮಾಡುತ್ತೆ. ನಮ್ಮ ಬದುಕು ಹಾಗಾಗಬಾರದು. ನಮ್ಮತನ ಅನ್ನೋದು ಉಳಿಬೇಕು ಅಂದರೆ ಹೊಸತನದತ್ತ ಒಂದು ಪ್ರಯೋಗವನ್ನು ನಾವು ಮಾಡಬೇಕು. ಅದಕ್ಕೆ ನಾವು ಏನನ್ನೂ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಅಡಕವಾದಂತಹ ಕೆಲವೊಂದು ಪ್ರತಿಭೆ ಇದೆ, ಆ ಜ್ಞಾನ ಇದೆ, ಒಂದು ಶೈಲಿ ಇದೆ. ಅದನ್ನು ಹೊರಹಾಕುವಂತಹ ಒಂದು ಪ್ರಯತ್ನ ಮಾಡಿದರೆ ಸಾಕು ಅಂತ ನಾವಿಲ್ಲಿ ಗುರುತಿಸ್ಕೋತೀವಿ. ಎಲ್ಲರಲ್ಲೂ ಜ್ಞಾನ ಇದೆ. ಇವತ್ತು ನೋಡಿ, ಜಗಜ್ಯೋತಿ ಬಸವಣ್ಣವ್ರ ಬಗ್ಗೆ ಹೇಳಿದೆ ನಾನು, ಬುದ್ಧ ಹೇಳಿದೆ, ಮಹಾವೀರರ ಬಗ್ಗೆ ಹೇಳಿದೆ, ಅಥವಾ ರಮರ್ಸಿ ಮಹನರ ಬಗ್ಗೆ ಹೇಳಿದೆ, ವಿವೇಕಾನಂದ ಬಗ್ಗೆ ಹೇಳಿದ್ದೀವಿ, ಥಾಮಸ್ ಅಲ್ವಾ ಎಡಿಸನ್ ಇರಬಹುದು, ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರಬಹುದು, ವಲ್ಲಭಾಯ್ ಪಟೇಲ್ ಇರಬಹುದು, ಭಗತ್ ಸಿಂಗ್ ಇರಬಹುದು. ಹಿಂಗೆ ಪಟ್ಟಿ ಮಾಡ್ತಾ ಹೋದರೆ ಇವರು ಯಾರು ಒಬ್ಬರಂತೆ ಮತ್ತೊಬ್ಬರಾಗಿಲ್ಲ. ಅವರು ಅವರದೇ ಆದಂಥ ರೀತಿಯಲ್ಲಿ ಬದುಕಿದ್ರು, ಅವರತನವನ್ನು ಒತ್ತಿದ್ರು. ಆ ಗುರುತು ಉಳ್ಕೊಂಡಿದೆ. ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿ ನಮಗೆ ಹೇಳಿದ್ದಾರೆ, ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಅವರಂತೆ ಆಗಬೇಕು ಅಂತ. ಅವರಂತೆ ಆಗಬೇಕಂದ್ರೆ ನಮ್ಮತನದ ಒಂದು ಶಕ್ತಿ ಅಂತ ಇದೆ. ಅದು ಯಾವುದೇ ಇರಬಹುದು. ನಿಮ್ಮ ಅತಿಯಾದ ಅಧ್ಯಯನಶೀಲತೆ ಇರಬಹುದು, ಅತಿಯಾದ ಒಂದು ಹೊಸತನವನ್ನು ಸೃಷ್ಟಿ ಮಾಡುವ ಚಾತುರ್ಯ ಆಗಿರಬಹುದು, ಒಳ್ಳೆಯ ಮಾತುಗಾರಿಕೆ, ಹಾಡುಗಾರಿಕೆ, ಆಟ, ಇನ್ಯಾವುದೇ ಆಗಿರ್ಬೋದು. ಸೊ ಅವುಗಳ ಪ್ರಕಟೀಕರಣಕ್ಕೆ ಒಳ್ಳೆಯ ಕುಶಲ ಸಂಘಟನೆ ಆಗಿರ್ಬೋದು. ಬಟ್ ನಾವೇನು ಮಾಡತ್ತೀವಿ ಇವತ್ತು? ಸುಭಾಷ್ ಚಂದ್ರ ಬೋಸ್ ಆಗಲಿ, ವಿವೇಕಾನಂದ ಆಗಲಿ, ಅಥವಾ ಭಗತ್ ಸಿಂಗ್ ಆಗಲಿ, ಛತ್ರಪತಿ ಶಿವಾಜಿ ಮಹಾರಾಜಂಥ ಮಕ್ಕಳು ಎಲ್ಲಿ ಹುಟ್ಟಬೇಕು? ಮತ್ತೊಬ್ಬ ಮನೆ ಹುಟ್ಟಬೇಕು. ಯಾಕೆ? ಸಮಾಜ ದೇಶಕ್ಕೋಸ್ಕರ ಪ್ರಾಣ ಅವ್ರು ಕೊಡಲಿ, ನಾವು ರಕ್ಷಣೆ ಇರಲಿ ಅಂತ ಅನ್ನಕತ್ತಿದ್ದೀವಿ. ಹಂಗಾಗೋದಿಲ್ಲ. ಅವರನ್ನು ಮುಕ್ತವಾದಂಥ ರೀತಿಯಲ್ಲಿ ಪ್ರತಿಭೆ ಬಿಟ್ಬಿಡಿ, ಅವ್ರು ತಾನಾಗಿಯೇ ಬೆಳೀತಾರೆ. ಹಾಗೆ ನಾವು ಕೂಡ ನಮ್ಮಲ್ಲಿ ಪ್ರತಿಭೆಯನ್ನು ಹೊರಹಾಕಬೇಕು. ಒಂದು ಕಡೆ ಹೇಳ್ತಾರಲ್ಲ, ಒಮ್ಮೆ ಇಡೀ ದೇವಾನುದೇವತೆಗಳು ಈ ಸಮುದ್ರವನ್ನು ಮಂಥನ ಮಾಡಿದ್ರಂತೆ. ಈ ಸಮುದ್ರವನ್ನು ಮಂಥನ ಮಾಡಿದಾಗ ಮೊದಲಿಗೆ ಬಂದಿರತಕ್ಕಂಥದ್ದು ಒಂದು ಹಾಲಾಹಲ ವಿಷ ಅನ್ನೋದು ಬಂತು. ಆತುರತೆ ಇತ್ತು. ಅದನ್ನು ಕುಡಿದಂಥ ವ್ಯಕ್ತಿಗಳು ಯಾರು? ರಾಕ್ಷಸರು ಕುಡಿದ್ರು, ದಾನವರಾದರು. ಆಮೇಲೆ ಸ್ವಲ್ಪ ವಿಚಾರ ಮಾಡಿ ತಾಳ್ಮೆಯಿಂದ ಇದ್ದಂಥ ವ್ಯಕ್ತಿ ಮತ್ತೆ ಸಮುದ್ರ ಮಂಥನ ಮಾಡಿದರು. ಆವಾಗ ಅಮೃತ ಅನ್ನೋದು ದಿವ್ಯ ಜ್ಞಾನವಾಗಿರ್ತಕ್ಕಂಥ ಅಮೃತ ಬಂತು. ಆ ಅಮೃತವನ್ನು ಕುಡಿದಂಥ ದೇವತೆಗಳು, ಕುಡಿದಂಥವರು ಸುರರು, ದೇವತೆಗಳಾದರು. ಆಮೇಲೆ ಆ ದೇವತೆಗಳಾದಮೇಲೆ ಅದೇನು ಎಷ್ಟು ಅಮೃತ ಕುಡಿದ ಮೇಲೆ ಅದು ಇನ್ನೊಂದಿಷ್ಟು ಉಳಿತಂತೆ ಅಮೃತ. ಇಷ್ಟು ಉಳಿದಂಥ ಅಮೃತವನ್ನು ಅದನ್ನು ಹೇಗೆ ಮುಚ್ಚಿಡಬೇಕು? ಯಾಕೆ ಅಂದರೆ ಇದನ್ನು ಹೀಗೆ ಬಿಟ್ಟಿವಿ ಅಂದರೆ ಈ ಮಾನವ ಅಥವಾ ಈ ರಾಕ್ಷಸ ಕೈಗೆ ಸಿಕ್ಬಿಡ್ತು ಅಂದರೆ ಇವರು ನಮ್ಮ ಮೇಲೆ ಸವಾರಿ ಮಾಡ್ತಾರೆ ಅಂತ ವಿಚಾರ ಮಾಡಿದ ದೇವತೆಗಳು.
ಅವಾಗ ಆ ಅಮೃತವನ್ನು ಎಲ್ಲಿ ಮುಚ್ಚಿಡಬೇಕು, ಎಲ್ಲಿ ಬಚ್ಚಿಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಒಬ್ಬ ಬುದ್ಧಿವಂತ ದೇವತೆ ಬಂದು ಹೇಳಿದಂತೆ, ಇಲ್ಲ, ಇದನ್ನ ಎಲ್ಲಿಡ್ರಿ ಅಂತಂದ್ರೆ ಸಪ್ತ ಸಾಗರಗಳು ದಾಟಿ ಇಟ್ಬಿಡಿ, ಅಲ್ಲಿ ಅದು ಸೇಫ್ ಇರುತ್ತೆ ಅಂತ. ಇನ್ನು ಕೆಲವರು ಹೇಳಿದ ಇನ್ನೊಬ್ಬ ದೇವತೆ ಬಂದ, ಇಲ್ಲ, ಮಾನವ ಬಹಳ ಬುದ್ಧಿವಂತ, ಅಲ್ಲಿ ಹೋಗ್ತಾನೆ, ಅದು ಸೇಫ್ ಅಲ್ಲ ಅಂತ. ಮತ್ತೊಬ್ಬ ಕೈಲಾಸ ಪರ್ವತ, ಇಲ್ಲ, ಮನುಷ್ಯ ಅಲ್ಲಿ ಹೋಗ್ತಾನೆ, ಅಲ್ಲಿಗೆ ಒಂದು ಸಾಧ್ಯತೆ ಇದೆ. ಇನ್ನೊಬ್ಬ ವ್ಯಕ್ತಿ ಬಂದ್ರು, ಹಿಮಾಲಯಕ್ಕೆ ಹೋಗಿಟ್ಬರಿ, ಇಲ್ಲ, ಅಲ್ಲಿಗೆ ಹೋಗ್ತಾನೆ. ಮತ್ತೊಬ್ಬ ದೇವತೆ ಇಲ್ಲ, ಈ ಅಭೇದ್ಯವಾಗಿರ್ತಕ್ಕಂಥ ಪರ್ವತ ಇದೆ, ಗುಡ್ಡ ಇದೆ, ಈ ಗುಡ್ಡವನ್ನು ಸುಮಾರು 100-200 ಕಿಲೋಮೀಟರ್ ಒಳಗೆ ಕೊರೆದ್ಬಿಡೋಣ, ಸುರಂಗ ಹಾಕೋಣ, ಅಲ್ಲಿ ಒಳಗಿಡೋಣ, ಮನುಷ್ಯ ಅಲ್ಲಂಗೆ ಹೋಗ್ತಾನೆ ಅಂತ. ಇಲ್ಲ, ಮನುಷ್ಯ ಅಲ್ಲಿಯೂ ಹೋಗ್ತಾನೆ, ಯಾಕೆ ಇವತ್ತು ನಾವು ಗಣಿಗಾರಿಕೆ ಮಾಡುವಾಗ ಎಷ್ಟು ಹೋಗಿದ್ದೀವೋ ನಮ್ಗೆ ಗೊತ್ತಿದೆ. ಹಾಗಾದರೆ ಎಲ್ಲಿಡೋದು ಅನ್ನೋ ಪ್ರಶ್ನೆ ಬಂದಾಗ ಒಬ್ಬ ದೇವತೆ ವಿಚಾರ ಮಾಡಿ ಹೇಳಿದಂತೆ, ಅದನ್ನು ಎಲ್ಲಿಯೂ ಇಡುವುದು ಬೇಡ, ಅದೆಲ್ಲಿಟ್ಟರು ಮನುಷ್ಯ ಹೋಗೇ ಹೋಗ್ತಾನೆ, ಕೈ ಸಿಗುತ್ತೆ. ಹಾಗಾದರೆ ನೆಲ್ಲಿಡ್ರಿ, ಮನುಷ್ಯನ ಮಿದುಳು ಅಂತ ಇದೆ, ಇಲ್ಲ, ಆ ಮನುಷ್ಯನ ಆ ಮಿದುಳಲ್ಲಿ ಇಟ್ಬಿಟ್ರೆ ಸಾಕು, ಅದು ಅಲ್ಲಿ ಸ್ಥಿರವಾಗಿ ಉಳಿದ್ಬಿಡುತ್ತೆ, ಅದು ಶಾಶ್ವತವಾಗಿ ಉಳಿದ್ಬಿಡುತ್ತೆ ಅಂತ ಹೇಳಿದ್ರಂತೆ. ಸೊ ಹೀಗಾಗಿ ಮನುಷ್ಯನ ಮಿದುಳಲ್ಲಿ ಆ ಜ್ಞಾನ ಅನ್ನೋದು, ವಿನೂತನವಾಗಿರ್ತಕ್ಕಂಥ ಹೊಸ ಸೃಷ್ಟಿ ಅನ್ನೋದು ಹಾಗೆ ಉಳ್ಕೊಂಡಿದೆ. ನಾವು ಯಾರೂ ಕೂಡ ನಮ್ಮಲ್ಲಿ ಏನಿದೆ ಅಂತ ನೋಡಾಕತ್ತಿಲ್ಲ, ಮತ್ತೊಬ್ಬರು ಏನು ಮಾಡಾಕತ್ತಾರೋ ಅದನ್ನು ನೋಡಾಕತ್ತೀವಿ. ನನ್ನ ಸ್ನೇಹಿತ ಮನೆ ಕಟ್ಟಿದ್ನ, ನಾನು ಮನೆಯೇ ಕಟ್ಟಬೇಕು, ಗಾಡಿ ತಂದ ನಾನು ಗಾಡಿ ತರಬೇಕು, ಯಾವನೊಬ್ಬ ಹೋಟೆಲ್ ಹಾಕಿದ್ನ, ನಾನು ಅವನ ಪಕ್ಕ ಹೋಟೆಲೇ ಹಾಕಬೇಕು. ಅವನ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ, ಆದರೆ ಪಕ್ಕ ಒಂದು ಪಾನ್ ಶಾಪೋ, ಒಂದು ಕಿರಾಣಿ ಅಂಗಡಿನೋ, ಮತ್ತೊಂದು ಕೋಲ್ಡ್ ಡ್ರಿಂಕ್ಸ್ ಹಾಕ್ತೀನಿ ಅಂತ ಇಲ್ಲ. ಒಂದು 4-6 ಹೋಟೆಲ್ ಆಗಿಬಿಟ್ರೆ ಅವನಿಗೂ ಲಾಭ ಇಲ್ಲ, ಇವ್ರಿಗೂ ಲಾಭ ಇಲ್ಲ. ಮಕ್ಕಳನ್ನ ಕಲಿಸುವಾಗಲೂ ಹಾಗೆ, ನಮ್ಮ ಮಗು ಇದೇ ಸ್ಕೂಲಲ್ಲಿ ಕಲಿಬೇಕು, ಅವನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಗೊತ್ತಿಲ್ಲ, ಇದೇ ಕೋರ್ಸ್ ಮಾಡಬೇಕು. ಅನುಕರಣೆಯ ಜೀವನ. ಸೊ ನಮಗೆ ಐಕಾನ್ ಸಿನಿಮಾ ನಟ ನಟಿಯರಾಗಿಬಿಟ್ಟಿದೆ, ನಮ್ಮ ದುರ್ದೈವಕ್ಕೆ ಸಾಧಕರಾಗ್ತಾ ಇಲ್ಲ. ಅದಕ್ಕೆ ಈ ಅನುಕರಣೆಯ ಜೀವನ ಬಿಟ್ಟು ತಮ್ಮತನವನ್ನು ಹೊರಹಾಕುವ, ಪ್ರಕಟಿಸುವಂತಹ ಕಾರ್ಯಕ್ಕೆ ಹೋದರೆ ನಮ್ಮನ್ನು ಸಮಾಜ, ಮುಂದಿನ ಪೀಳಿಗೆಯು ಕೂಡ ಗುರುತಿಸಬಹುದು ಅಂತ. ಇನ್ನೊಂದು ಶೈಲಿ ನಿರಂತರ ಕ್ರಿಯಾಶೀಲತೆ, ಬಹಳ ಮುಖ್ಯ. ಕ್ರಿಯಾಶೀಲತೆಗೆ ಕೊನೆ ಅನ್ನೋದೇ ಇಲ್ಲ, ವಯಸ್ಸು ಅನ್ನೋದಿಲ್ಲ. ವಯಸ್ಸು ದೇಹಕ್ಕಾಗತ್ತೆ, ಮನಸ್ಸಿಗಾಗೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಕ್ರಿಯಾಶೀಲತೆ ಹೇಗಿರಬೇಕು ಅಂತ ಹೇಳುವಾಗ ಹೇಳ್ತಾರೆ ಒಂದು ಕಡೆ, ಹಾರಲಾಗದಿದ್ದರೆ ನೆಗೆ, ನೆಗೆಯಲಾಗದಿದ್ದರೆ ಓಡು, ಓಡಲಾಗದಿದ್ದರೆ ನಡೆ, ನಡೆಯಲಾಗದಿದ್ದರೆ ತೆವಳು, ಆದರೆ ಮುಂದೆ ಹೋಗುವುದನ್ನು ಮಾತ್ರ ನಿಲ್ಲಿಸಬೇಡ. ಸಾಧ್ಯನೇ ಇಲ್ಲ, ನಿಲ್ಲಿಸಕ್ಕೆ ಹೋಗಬೇಡ, ಒಟ್ಟೆ ಸಾಗ್ತಾ ಇರಬೇಕು ಅಂತ. ಅದಕ್ಕೆ ನಾಳೆ ನಾಡಿದ್ದು ಅಂತ ಅಂದರೆ ಸಮಯ ಭಾಳ ಶಾರ್ಟ್ ಇದೆ, ಆ ಸಮಯ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಇರುವಂಥ ಸಮಯದಲ್ಲಿ ಅದನ್ನು ನಾವು ಮಾಡ್ಕೋಬೇಕು. ನಾಳೆ ಅನ್ನೋನ್ ಮನೆ ಹಾಳು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಬಸವಣ್ಣ ಕೂಡ ಹೇಳ್ತಾರೆ, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಹಿಂದೆ ಬಪ್ಪುದು ನಮಗೀಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುಕುವರು ಜಾತಿಷ್ಯ ಮರಣಂದ್ರು ಎಂಬಂತೆ ನಮ್ಮ ಕೂಡಲ ಸಂಗನ ಶರಣರು ಬರೆದಂಥ ಹಣೆ ಬರವ ತಪ್ಪಿಸಲು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ಅಂತ ನಾವು ಪ್ರಯತ್ನ ಮಾಡ್ತಾನೆ ಇರೋದು. ನಿರಂತರವಾಗಿರ್ತಕ್ಕಂಥ ಕ್ರಿಯಾಶೀಲತೆ, ಪ್ರತಿಫಲವನ್ನು ಬಯಸಂಗಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿಸ್ವಾರ್ಥದಿಂದ ಸೇವೆ ಮಾಡಿದ್ವಿ, ಪ್ರತಿಫಲ ಹೇಗೋ ಬರುತ್ತೆ. ನನಗೇನು ಮಾಡಬೇಕು, ಅದು ಲಾಭ ಏನು, ಅಲ್ಲಿ ಯಾಕೆ ಸಹಾಯ ಮಾಡಬೇಕು, ಅಥವಾ ಅವ್ರಿಗೆ ಯಾಕೆ ಕಾರ್ಯ ಮಾಡಬೇಕು, ಅಲ್ಲಿ ನಂಗೆ ಏನು ಉಪಯೋಗ ಅಂತ ವಿಚಾರ ಮಾಡಲಾರ್ದೇ ನಾವು ಕಾರ್ಯವನ್ನು ನಿರಂತರವಾಗಿರ್ತಕ್ಕಂಥ ಕ್ರಿಯೆಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂದರೆ ನಾವು ಇತರರಿಗೆ ಮಾದರಿಯಾಗಿರ್ತೀವಿ, ಮುಂದಿನ ಒಂದು ಪೀಳಿಗೆಗೆ ಹೆಸರಾಗಿ ಉಳಿತೀವಿ. ಅದನ್ನು ಅಳವಡಿಸ್ಕೊಳ್ಬೇಕು ಆಗಿರ್ತಕ್ಕಂಥದ್ದಿದೆ. ಕೊನೆಯದಾಗಿ ಜೀವನ ಎಂಬ ಪರೀಕ್ಷೆಯಲ್ಲಿ ಗೆಲ್ಲುವಂತಹ ಛಲ ಇರಬೇಕು. ಸಾಕು ಅಂತ ಆಗಬೇಕು, ನಿಲ್ಲುವಂಥ ಪ್ರಯತ್ನ ಆಗಬಾರ್ದು. ಹೀಗೆ ನಾವು ಮುಂದೆ ವರಿತಾನೆ ಇರಬೇಕು, ಮುಂದೆ ಬೆಳಿತಾನೆ ಇರಬೇಕು ಅಂತಕ್ಕಂಥ ಆ ನಿರಂತರ ಪ್ರಯತ್ನದ ಜೊತೆಗೆ ಈ ಪರೀಕ್ಷೆ ಕೂಡ ಇರ್ತದೆ. ಅದು ಜೀವನ ಎಂಬ ಪರೀಕ್ಷೆ ಬಹಳ ದೊಡ್ಡದು. ಎಲ್ಲೋ ಓದಿರ್ತಕ್ಕಂಥ ಸಣ್ಣ ತಮಾಷೆಗೆ ವಾಟ್ಸಪ್ ಬರ್ತವೆ, ಭಾಳ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳು ಕೇಳ್ಬೋದು ನಿಮಗೂ. ಪರೀಕ್ಷೆಯನ್ನು ಚೆನ್ನಾಗಿ ಬರೆದರೆ ಪಾಸ್ ಆಗ್ತಾರಂತೆ, ಆದರೆ ಜೀವನ ಎಂಬಂಥ ಪರೀಕ್ಷೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಾಸ್ ಆಗ್ತಾರಂತೆ. ಬಾಸ್ ಆಗ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಸಾಕ್ತಕ್ಕಂಥ ಅನಿವಾರ್ಯತೆ ಇದೆ. ಸೊ ಸೋಲು ಗೆಲುವುಗಳು ಸಾಕಷ್ಟು ಇರಬಹುದು. ಸೊ ಆ ಸೋತು ಗೆಲ್ಲೋದೇ ಭಾಳ ಮುಖ್ಯ.
ಅಂತ ಸೋಲದೆ ಗೆದ್ದರೆ ಅದು ಮಂದಹಾಸ, ಸೋತು ಗೆದ್ದರೆ ಇತಿಹಾಸ ಅಂತ ಅನೇಕ ವಾಟ್ಸಪ್ನಲ್ಲಿ ಇಂಥ ಸ್ಲೋಗನ್ಗಳು ಬಂದಿರ್ತವೆ. ಸೊ ಆದ್ಮೇಲೆ ನಿಜವಾಗಿರ್ತಕ್ಕಂಥ ಅಭಿವೃದ್ಧಿ ಅಂತ ಹೇಳಬೇಕು ಅಂದರೆ ಹೀಗೆ ಅದನ್ನು ಎಷ್ಟೊಂದು ಹೇಳಿದರೂ ಕೂಡ ಕಡಿಮೆಯಾಗಿರ್ತಕ್ಕಂಥದ್ದು. ಅದು ನನ್ನ ವಿವೇಚನೆಗೆ ಸಂಬಂಧಪಟ್ಟಂಥದ್ದು, ನನ್ನ ನಿಲುಕಿ ತರ್ಕಿಗೆ ಅನ್ಕೊಂಡಿರ್ತಕ್ಕಂಥದ್ದು. ಆದರೆ ಇನ್ನು ಹೊರತುಪಡಿಸಿ ಕೂಡ ಅನೇಕ ರೀತಿಯ ಅಭಿವೃದ್ಧಿ ಕೂಡ ಇದೆ. ಅದು ನಾಟ್ ಎ ಎಂಡ್. ಅದಕ್ಕೆ ಇದು ಮೌಲ್ಯ, ನಿರ್ದಿಷ್ಟವಾಗಿರ್ತಕ್ಕಂಥ ಮೌಲ್ಯ ಅನ್ನೋದು ಇಲ್ಲ. ಆದರೆ ವ್ಯಕ್ತಿ ಬದುಕುವಾಗ ಈ ನಮ್ಮ ಭಾರತೀಯ ಸಂಪ್ರದಾಯಕ್ಕನುಗುಣವಾಗಿ ನಾವೆರಡನ್ನ ಬದುಕಬೇಕಾಗಿದೆ. ಇವತ್ತು ಗಳಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಎಲ್ಲ ಅದಾನಿ ಎಂಬಂಥ ವ್ಯಕ್ತಿ ಇದ್ದಾರೆ, ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಬರ್ತಾರೆ. ಲಕ್ಷ್ಮೀಪತಿ ಮಿತ್ತಲ್ ಬರ್ತಾರೆ, ಹೌದಾ, ಅಂಬಾನಿ ಸೋದರರು ಬರ್ತಾರೆ. ಸೊ ನಾವೆಲ್ಲರನ್ನ ಹೊಗಳ್ತಾ ಇಲ್ಲ, ರತನ್ ಟಾಟಾ ಎಂಬಂಥ ವ್ಯಕ್ತಿನ ಹೊಗಳ್ತಾ ಇದ್ದೀವಿ. ಇಡೀ ದೇಶ ನೆನೆಸ್ತಾ ಇದೆ. ಆಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆಯ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಅವರ ಧರ್ಮಪತ್ನಿಯಾಗಿರ್ತಕ್ಕಂಥವರು ಸುಧಾಮೂರ್ತಿಯವರು, ಅವರನ್ನು ಇವತ್ತು ನಾವು ಕೊಂಡಾಡ್ತಾ ಇದ್ದೀವಿ. ರತನ್ ಟಾಟಾ ತಮ್ಮ ಆದಾಯದ ಬಹುಪಾಲನ್ನು ಸಮಾಜಕ್ಕೆ ವಿನಿಯೋಗ ಮಾಡ್ತಕ್ಕಂಥದ್ದಿದೆ. ಒಂದು ಪುಣ್ಯಾರ್ಜನೆಯ ಕಾರ್ಯ ಮಾಡ್ತಾ ಇದ್ದಾರೆ, ಇಡೀ ದೇಶಕ್ಕೆ ಒಳಗಾಗಿದ್ದಾರೆ. ಮುಂದೆನೂ ಕೂಡ ಅವರು ಹಾಗೆ ಈ ಬೆಳವಣಿಗೆ ದೃಷ್ಟಿಯಿಂದ ಸಮಾಜದಲ್ಲಿ ಜೀವಂತ ಚರಿತ್ರೆ ಇತಿಹಾಸಕಾರರಾಗಿ ಉಳ್ಕೊಂಡು ಬಿಡ್ತಾರೆ. ಸಾಲುಮರದ ತಿಮ್ಮಕ್ಕನಂಥ ವ್ಯಕ್ತಿಗಳು ಏನೋ ಒಂದು ಗಿಡ ಹಚ್ಚಿದಾಗಲೇ ಕರ್ಮಣ್ಯವಾದಿಕ ರಸ್ತೆ ಹಚ್ಚಿದ್ರು, ಅವ್ರು ನಮ್ಮನ್ನು ಯಾರು ಕರೀತಾರೆ, ಸನ್ಮಾನ ಮಾಡ್ತಾರೆ ಅಂತ ಎಲ್ಲೋ ಅನ್ಕೋಲೇ ಇಲ್ಲ, ಮಾಡಿದ್ರು. ಸೊ ಇತಿಹಾಸದ ಪುಟಕ್ಕೆ ಸೇರ್ಕೊಂಡ್ರು. ಇವತ್ತು ನಮ್ಮ ಕಣ್ಮುಂದೆ ಜೀವಂತವಾಗಿರ್ತಕ್ಕಂಥ ನಿದರ್ಶನವಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಮಹಿಳೆಯರು ಕೂಡ ಇದ್ದಾರೆ. ಸೊ ಹೀಗಾಗಿ ಒಂದು ನಿಜವಾದ ಅಭಿವೃದ್ಧಿ ಅಂದರೆ ಏನು ಅಂತ ನನ್ನ ಮಟ್ಟಕ್ಕೆ ನಾನು ತೋಚಿದಂತೆ ತಮಗೆ ಹೇಳಿದ್ದೀನಿ. ಸೊ ಅದು ಎಷ್ಟು ಮಟ್ಟಿಗೆ ಸರಿ ಇದೆಯೋ ಅದನ್ನು ತಾವು ಒಪ್ಕೋಬಹುದು, ಇಲ್ಲ ಬಿಡಬಹುದು ಅಂತ ಹೇಳ್ತಾ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ದಾನ್ಶೆಟ್ಟಿ ಮೇಡಮ್ ಅವರು ನನಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ರು. ಹಾಗೆ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ, ಸಂಯೋಜಕರಿಗೂ, ಹಾಗೆ ಸಹಾಯಕರಿಗೂ, ನಿರೂಪಕರಿಗೂ ನಾನು ಹಾಗೆ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮಂಡಳಿ ಸರ್ ಅವರಿಗೂ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ನನ್ನ ಒಂದು ವಿಷಯಕ್ಕೆ ವಿರಾಮವನ್ನು ನೀಡಲಿಕ್ಕೆ ಬಯಸ್ತೀನಿ. ಧನ್ಯವಾದ. ಹಲೋ, ಮೇಡಮ್. ಹಲೋ ರೀ ಮೇಡಮ್. ಅದು ಗೊತ್ತಾಗಲ್ಲ ಅನ್ಸತ್ತೈತಿ, ನನಗೂ ಅಷ್ಟೇ ಐಡಿಯಾ ಇಲ್ಲ. ಸರ್ ಏನಾದರೂ ಇದ್ರಾಗ ವಾಪಸ್ ನಂಗೆ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ, ವಾಪಸ್ ಏನು ಕೇಳಿಸ್ತಾ ಇಲ್ಲ. ಹಲೋ ರೀ ಮೇಡಮ್. ಸರ್ ಬಂದ್ ಮಾಡ್ಬೋದಾ, ಮುಗೀತಾ? ಹಲೋ ಸರ್. ಫಿನಿಷನ್ ಬಿಲ್ಲ ಏನು ಅಂತ. ಫಿನಿಷನ್ ಬಿಡ್ತೀನಿ.